Today I am sharing with you about pray for Roman Catholicism Church. ಸಭಾಪಾಲಕರು ರೋಮನ್ ಕ್ಯಾಥಲಿಕ್ ಸಭೆಯ ಜನರಕ್ಕಾಗಿ ಪ್ರಾರ್ಥಿಸಬೇಕು ಅನ್ನುವಂಥ ಅಂಶವನ್ನು ಹೇಳುತ್ತಾ ಇದ್ದಾರೆ. Because recently new pope elected. ಯಾಕಂದರೆ ಈಗ ರೀಸೆಂಟಾಗಿ ಹೊಸ ಪೋಪ್ ಆರಿಸಲ್ಪಟ್ಟಿದ್ದಾರೆ. His name is Leo. ಆತನ ಹೆಸರು ಲಿಯೋ ಆಗಿದೆ. Leo means lion. ಲಿಯೋ ಅಂದರೆ ಸಿಂಹ ಅಂತ ಅರ್ಥ. Hallelujah. ಹಲ್ಲೆಲೂಯಾ. So one of the great prophet of God, Branham, told in 1954. 1954ನೇ ವರ್ಷದಲ್ಲಿ ಬ್ರೆನ್ಹಾಮ್ ಅನ್ನುವಂಥ ದೈವ ಮನುಷ್ಯನು ಈ ರೀತಿಯಲ್ಲಿ ಪ್ರವಚಿಸಿದ್ದಾರೆ. In end days, Pope from America will be elected. ಕಡೇ ದಿವಸಗಳಲ್ಲಿ ಅಮೆರಿಕ ದೇಶದಿಂದ ಪೋಪ್ ಆರಿಸಲ್ಪಡ್ತಾನೆ ಅನ್ನುವಂಥ ಪ್ರವಾದಿಯನ್ನು ಆತನು ಪ್ರವಚಿಸಿದ್ದಾರೆ. Nobody expected Pope from America elected this time. ಈ ಸಮಯದಲ್ಲಿ ಯಾರು ಕೂಡ ಯೋಚನೆ ಮಾಡಲಿಲ್ಲ ಅಮೆರಿಕ ದೇಶದಿಂದ ಪೋಪ್ ಆರಿಸಲ್ಪಡ್ತಾನೆಂದು. But according to the prophet of God, according to his prophecy, he was elected. ಆದರೆ ದೇವರ ಒಂದು ಚಿತ್ತಾನುಸಾರವಾಗಿ ಆ ಪ್ರವಚನದ ಮೇರೆಗೆ ಪ್ರವಾದಿ ಪ್ರವಚಿಸಿರುವಂಥ ನುಡಿ ಪ್ರಕಾರವಾಗಿ ದೇವರು ಈ ಸಮಯದಲ್ಲಿ ಅಮೆರಿಕ ದೇಶದಿಂದ ಪೋಪ್ ಆರಿಸಲ್ಪಡುವಂತೆ ಮಾಡಿದ್ದಾರೆ. Hallelujah. ಹಲ್ಲೆಲೂಯಾ. Even in end days, President of America elected also important. ಕಡೇ ದಿವಸಗಳಲ್ಲಿ ಅಮೆರಿಕ ಪ್ರೆಸಿಡೆಂಟ್ ಕೂಡ ಪ್ರಾಮುಖ್ಯವಾದದ್ದು. Hallelujah. ಹಲ್ಲೆಲೂಯಾ. Because Bible talks about everything. ಯಾಕಂದ್ರೆ ವಾಕ್ಯವು ಸತ್ಯವೇದವು ಎಲ್ಲ ಈ ವಿಷಯಗಳ ಕುರಿತು ಕಡೇ ದಿವಸಗಳ ವಿಷಯಗಳೆಲ್ಲ ಕೂಡ ಮಾತನಾಡ್ತಾ ಇದೆ. These people will play a big role in end days. ಯಾಕಂದ್ರೆ ಈ ವ್ಯಕ್ತಿಗಳು ಪೋಪ್ ಆಗಲಿ ಅಮೆರಿಕ ದೇಶದ ಪ್ರೆಸಿಡೆಂಟ್ ಇವರೆಲ್ಲರೂ ಕೂಡ ಕಡೇ ದಿವಸಗಳಲ್ಲಿ ಬಹಳಷ್ಟು ಪ್ರಾಮುಖ್ಯವಾಗಿರುವಂಥ ಪಾತ್ರೆಯನ್ನು ಅವರು ಪೋಷಿಸ್ತಾರೆ. Hallelujah. I tell you, Roman Catholicism is a religion. ರೋಮನ್ ಕ್ಯಾಥಲಿಕ್ ಅನ್ನುವಂಥ ಒಂದು ವಿಷಯವು ಅದು ಧಾರ್ಮಿಕವಾಗಿರುವಂಥ ವಿಷಯವಾಗಿದೆ. They don't know the truth of God's word. ಅವರಿಗೆ ದೇವರ ವಾಕ್ಯದ ಸತ್ಯ ಪ್ರಕಟಣೆಗಳು ಇಲ್ಲ. Roman Catholicism is the biggest religion in the world. ಪ್ರಪಂಚದಲ್ಲೇ ರೋಮನ್ ಕ್ಯಾಥಲಿಸಮ್ ಅನ್ನುವಂಥದ್ದು ಒಂದು ದೊಡ್ಡ ಧಾರ್ಮಿಕವಾಗಿರುವಂಥ ಗುಂಪಿನ ವಿಷಯವಾಗಿದೆ. More than 12 crores of people all over in the world. ಪ್ರಪಂಚದಲ್ಲಿ 12 ಕೋಟಿಗಳ ಮೇಲೆ ಇರುವಂಥ ಜನರಿದ್ದಾರೆ ರೋಮನ್ ಕ್ಯಾಥಲಿಕ್ ಜನ. But I tell you, Christianity is not a religion. ಆದರೆ ಕ್ರೈಸ್ತವ್ಯವು ಧಾರ್ಮಿಕವಾದದ್ದು ಅಲ್ಲ. Christianity is a relationship with God. ಕ್ರೈಸ್ತವ್ಯವೆನ್ನುವಂಥದ್ದು ದೇವರೊಂದಿಗೆ ಸತ್ಸಂಬಂಧವಾಗಿದೆ. Even in Protestants also, many denominations, they are in the religion, not in relationship with God. ಪ್ರೊಟೆಸ್ಟೆಂಟ್ಸ್ದಲ್ಲಿ ಕೂಡ ಅನೇಕರು ದೇವರೊಂದಿಗೆ ಸಂಬಂಧದಲ್ಲಿಲ್ಲ, ಅವರು ಧಾರ್ಮಿಕವಾಗೇ ಇದ್ದಾರೆ. Only truth of God's word will make them free. ಬರೇ ದೇವರ ಸತ್ಯ ವಾಕ್ಯದ ಪ್ರಕಟಣೆ ಮಾತ್ರ ಅವರನ್ನು ಸ್ವತಂತ್ರರಾಗಿ ಮಾಡುತ್ತದೆ ಜನರನ್ನು. That's what we have to pray in these last days. ಅದಕ್ಕಾಗಿ ಕಡೇ ದಿವಸಗಳಲ್ಲಿ ನಾವು ಪ್ರಾರ್ಥಿಸಬೇಕಾಗಿದೆ. We have to pray for all the people of the world, all religious people of this world. ಎಲ್ಲಾ ಲೋಕದಲ್ಲಿರುವಂತ ಎಲ್ಲಾ ಧರ್ಮದ ಜನರಕ್ಕಾಗಿ ಅವರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸಬೇಕು. And also including this Roman Catholicism also we have to pray. ಅದರಲ್ಲಿ ಕೂಡ ಹೆಚ್ಚಿನ ಗುಂಪು ಜನರಾಗಿರುವಂತ ಈ ರೋಮನ್ ಕ್ಯಾಥಲಿಕ್ ಜನರಕ್ಕಾಗಿ ಕೂಡ ನಾವು ಪ್ರಾರ್ಥಿಸಬೇಕು. Little I will explain about this Roman Catholic ಈ people. ರೋಮನ್ ಕ್ಯಾಥಲಿಕ್ ಜನರ ಅದರ ಕುರಿತು ಸ್ವಲ್ಪ ವಿವರಿಸುತ್ತೇನೆ. The word Catholic means universal. ಕ್ಯಾಥಲಿಕ್ ಅನ್ನುವಂಥ ಪದಕ್ಕೆ ಅರ್ಥ ಏನಂದ್ರೆ ಸಾರ್ವತ್ರಿಕ ಅನ್ನುವಂಥ ಅರ್ಥವನ್ನು ತರುತ್ತದೆ. Before Roman Catholicism there was a Catholic church. ರೋಮನ್ ಕ್ಯಾಥಲಿಕ್ ಬರುವುದಕ್ಕೆ ಮುಂಚೆ ಪ್ರಾರಂಭದಲ್ಲಿರುವಂಥ ಸಂಸ್ಥೆ ಬಂದು ಕ್ಯಾಥಲಿಕ್. That is a universal church. ಅದು ಏನಂದ್ರೆ ಸಾರ್ವತ್ರಿಕ ಸಭೆ ಆಗಿದೆ. Catholic is not a Roman Catholic. ಕ್ಯಾಥಲಿಕ್ ಅನ್ನುವಂಥ ಸಂಸ್ಥೆ ರೋಮನ್ ಕ್ಯಾಥಲಿಕ್ ಅಂತ ಸಂಸ್ಥೆ ಅಲ್ಲ, ಅದು ಕ್ಯಾಥಲಿಕ್ ಬೇರೆ ಆಗಿತ್ತು. Hallelujah. ಹಲ್ಲೆಲೂಯಾ. Don't think that Catholic means Roman Catholicism. ಕ್ಯಾಥಲಿಕ್ ಅಂದ ಕೂಡಲೇ ರೋಮನ್ ಕ್ಯಾಥಲಿಸಮ್ ಅಂತ ಯೋಚನೆ ಮಾಡಬೇಡ್ರಿ. ಕ್ಯಾಥಲಿಕ್ ಬೇರೆ, ರೋಮನ್ ಕ್ಯಾಥಲಿಕ್ ಬೇರೆ. Catholic means universal. ಕ್ಯಾಥಲಿಕ್ ಅಂದ್ರೆ ಸಾರ್ವತ್ರಿಕವಾಗಿರುವಂತ ಜನ. Christianity started from Jerusalem, not from Rome. ಈ ಕ್ರೈಸ್ತವ್ಯವು ಯೆರೂಸಲೇಮಿನಿಂದ ಪ್ರಾರಂಭವಾಗಿದೆ, ರೋಮ್ ಪಟ್ಟಣದಿಂದ ಅಲ್ಲ.
Christianity is not started from Roman Catholicism. ಕ್ರೈಸ್ತತ್ವವು ರೋಮನ್ ಕ್ಯಾಥಲಿಸಂದಿಂದ ಪ್ರಾರಂಭವಾಗಲಿಲ್ಲ. Headquarters of the church is not Rome but Jerusalem. ಪ್ರಧಾನ ಶಾಖಾ, ಪ್ರಧಾನ ಕಚೇರಿ ಯೆರೂಸಲೇಮ್ ಆಗಿದೆ, ರೋಮ ಪಟ್ಟಣವಲ್ಲ, ರೋಮ್ ಅಲ್ಲ. Apostolic ministry started from Jerusalem. ಅಪೊಸ್ತಲರ ಪರಿಚರ್ಯೆ ಕೂಡ ಯೆರೂಸಲೇಮ್ದಿಂದನೇ ಪ್ರಾರಂಭವಾಗಿದೆ. Hallelujah. ಹಲ್ಲೆಲೂಯಾ. In Rome, they killed one of the first pope called Peter. ರೋಮ್ ಪ್ರದೇಶದಲ್ಲಿ, ರೋಮ್ ಪಟ್ಟಣದಲ್ಲಿ ಮೊದಲನೇ ಪೋಪ್ ಆಗಿರುವಂತ ಪೇತ್ರನ್ನು ಅವರು ಸಂಹರಿಸಿದ್ದಾರೆ. ಅಲ್ಲಿ These Roman Catholic people, they called Peter is the first pope of the Roman Catholicism. ರೋಮನ್ ಕ್ಯಾಥಲಿಕ್ ಜನರು ಪೇತ್ರನು ಅವರ ರೋಮನ್ ಕ್ಯಾಥಲಿಸಂಗೆ ಮೊದಲನೇ ಪೋಪ್ ಅಂತ ಅವರು ಕರೆಯುತ್ತಾರೆ. But these Roman people, they killed Peter. ಆದರೆ ಈ ರೋಮ ಜನರು ಪೇತ್ರನ್ನು ಸಂಹರಿಸಿದ್ದಾರೆ. Pope means father. ಪೋಪ್ ಅಂದ್ರೆ ತಂದೆ ಅಂತ ಅರ್ಥ. Roman Catholic says Peter was the first pope, but they killed Peter in Rome. ರೋಮನ್ ಕ್ಯಾಥಲಿಕ್ ಜನರು ಹೇಳ್ತಾರೆ ಪೇತ್ರನು ಮೊದಲನೇ ಪೋಪನು, ಮೊದಲನೇ ತಂದೆ ಅಂತ ಹೇಳುತ್ತಾರೆ. ಆದರೆ ಅವರು ರೋಮ್ನಲ್ಲಿ ಪೇತ್ರನು ಸಂಹರಿಸಲ್ಪಟ್ಟಿದ್ದಾನೆ. But Bible never says Peter was a pope. ಆದರೆ ಬೈಬಲ್ ಸತ್ಯವೇದವು ಪೇತ್ರನು ಪೋಪ್ ಅಂತ ಎಂದಿಗೂ ಹೇಳಿಲ್ಲ. Peter was not pope, but he was a bishop over apostles in Jerusalem. ಆದರೆ ಪೇತ್ರನು ಯೆರೂಸಲೇಮ್ದಲ್ಲಿರುವಂಥ ಅಪೋಸ್ತಲರಿಗೆ ಬಿಷಪ್ ಆಗಿದ್ದನು, ಪೋಪ್ ಆಗಿ ಅಲ್ಲ. Bishop of Jerusalem church was James. ಯೆರೂಸಲೇಮ್ ಸಭೆಯಲ್ಲಿ ಇರುವಂಥ ಸಭೆಗೆ ಬಿಷಪ್ ಬಂದು ಯಾಕೋಬನು. But Peter was a bishop over apostles. ಆದರೆ ಅಪೋಸ್ತಲ ಎಲ್ಲರ ಮೇಲೆ ಕೂಡ ಪೇತ್ರನು ಬಿಷಪ್ ಆಗಿದ್ದನು. In Rome, they brought Peter and Paul to be killed. ಆದರೆ ರೋಮ್ ಪ್ರದೇಶಕ್ಕೆ ಪೇತ್ರನು ಮತ್ತೆ ಪೌಲನು ಕೂಡ ಅಲ್ಲಿ ಸಂಹರಿಸುವುದಕ್ಕಾಗಿ ತೆಗೆದುಕೊಂಡು ಬಂದರು. Listen very carefully. ಚೆನ್ನಾಗಿ ಕೇಳ್ರಿ. Peter and Paul did not go to Rome pastoring the church. ಪೇತ್ರನು ಪೌಲನು ರೋಮ್ ಪ್ರದೇಶಕ್ಕೆ ಸಭಾ ಪಾಲಕರಾಗಿ ಅಲ್ಲಿ ಸಭೆಯನ್ನು ನಡೆಸುವುದಕ್ಕಾಗಿ ಅವರು ಹೋಗಲಿಲ್ಲ. But they taken to Rome to be killed. ಆದರೆ ರೋಮ್ ಪ್ರದೇಶಕ್ಕೆ ಅವರು ತೆಗೆದುಕೊಂಡು ಹೋಗಲ್ಪಟ್ಟಿದ್ದಾರೆ, ಕಾರಣ ಅಲ್ಲಿ ಸಾಯಿಸಲ್ಪಡುವುದಕ್ಕಾಗಿ. It is not great memory for Christians. ಕ್ರೈಸ್ತವರಿಗೆ ಇದು ಏನೋ ದೊಡ್ಡ ನೆನಪಿಡಿಕೊಳ್ಳುವಂತ ಮರೆಯಲಾರದಂತ ಸಂಘಟನೆ ಅಲ್ಲ. It is a painful reminder. ಆದರೆ ಯಾವಾಗಲೂ ನೆನಪಿಡಿಕೊಳ್ಳುವಂತ, ನೋವು ಪಡಿಸುವಂತ ವಿಷಯವಾಗಿದೆ ಇದು. But fact is Christianity moved from Jerusalem to Mediterranean place. ನಿಜ ಏನಂದ್ರೆ ಕ್ರೈಸ್ತವ್ಯವು ಯೆರೂಸಲೇಮಿನಿಂದ ಮಧ್ಯದರ ಪ್ರದೇಶಕ್ಕೆ ಒಯ್ಯಲ್ಪಟ್ಟಿದೆ. All the Mediterranean region was a preached gospel of Jesus Christ. ಎಲ್ಲ ಮಧ್ಯದರ ಪ್ರದೇಶದಲ್ಲಿ ಪ್ರಾಂತದಲ್ಲಿರುವಂತ ಎಲ್ಲ ಜನರಿಗೆ ಅಲ್ಲಿ ಸುವಾರ್ತೆ ಸಾರಲ್ಪಟ್ಟಿದೆ. This is how church grew in the first century. ಮೊದಲನೇ ಶತಮಾನದಲ್ಲಿ ಈ ರೀತಿಯಲ್ಲೇ ಸಭೆ ಬೆಳೆದಿದೆ. We must thank God for this church growth. ಸಭೆ ಬೆಳೆದಿದ್ದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸಬೇಕು. Church faced lot of persecution. ಸಭೆ ಬಹಳಷ್ಟು ಹಿಂಸೆಗಳಿಂದ ಹೋಗಿದೆ. Church faced various problems in the part of the church growth. ಸಭೆ ಬೆಳೆಯುವಾಗ ಅನೇಕ ಸಮಸ್ಯೆಗಳಿಂದ, ಒತ್ತಡಗಳಿಂದ ಹೋಗಿದೆ. Church elected leader after leader. ಸಭೆ ನಾಯಕರಾದ್ಮೇಲೆ ನಾಯಕರನ್ನು ಆರಿಸಿಕೊಳ್ಳುತ್ತಾ ಇತ್ತು. Some of the church leaders, they shifted the church ministry into the Rome. ಕೆಲವು ನಾಯಕರು ಸಭೆ ಪರಿಚರ್ಯವನ್ನು ಯೆರೂಸಲೇಮ್ನಿಂದ ಮಧ್ಯದರ ಪ್ರದೇಶ, ಅಲ್ಲಿಂದ ಅವರು ರೋಮ್ ಪ್ರದೇಶಕ್ಕೆ ಬದಲಾಯಿಸಿದ್ದಾರೆ. Church leadership they shifted to the Rome. ಚರ್ಚ್ ನಾಯಕತ್ವ ವಿಷಯಗಳನ್ನೆಲ್ಲ ಕೂಡ ರೋಮ್ ಪ್ರದೇಶಕ್ಕೆ ಅವರು ಬದಲಾಯಿಸಿದ್ದಾರೆ. In the process of time changing the leaders, ಈ ಒಂದು ಚರ್ಚ್ ಬೆಳವಣಿಗೆ, ಈ ವಿಷಯಗಳು ನಡೆಯುವಂತ ಸಮಯದಲ್ಲಿ ನಾಯಕರು ಬದಲಾಯಿಸಲ್ಪಡ್ತಾ ಇರುವಾಗ some leaders are not committed to the Lord. ಕೆಲವು ನಾಯಕರು ಅವರು ದೇವರಿಗೆ ಒಪ್ಪಿಸಿಕೊಂಡು ಸಮರ್ಪಣೆಯಾಗಿ ಇಲ್ಲದೇ ಇರುವಂತ ನಾಯಕರಾಗಿದ್ದರು.
So they are elected as a pope, ಅಂತ ಅವರು ಪೋಪ್ಗಳಾಗಿ ಆರಿಸಲ್ಪಟ್ಟಿದ್ದಾರೆ. as the leaders of the church. ಸಭೆಗೆ ನಾಯಕರಾಗಿ ಅಂತವರು ಆರಿಸಲ್ಪಟ್ಟಿದ್ದಾರೆ. ಸಮರ್ಪಣೆ ಇಲ್ಲದೆ ಇರುವಂತವರು. They did things wrongly. ಅವರೆಲ್ಲ ಕೂಡ ಅಂತ ತಪ್ಪಾಗಿ ಸಮರ್ಪಣೆ ಇಲ್ಲದೆ ಇರುವಂತವರು ತಪ್ಪಾಗಿರುವಂತ ವಿಷಯಗಳನ್ನು ನಡೆಸಿದ್ದಾರೆ, ಮಾಡಿದ್ದಾರೆ. Many think pope cannot be wrong. ಅನೇಕರು ಯೋಚಿಸ್ತಾರೆ ಪೋಪ್ ಏನು ತಪ್ಪು ಮಾಡುವುದಿಲ್ಲ ಎಂದು. No matter what they does, some say they cannot be wrong. ಕೆಲವರು ಅವರು ಏನೇ ಮಾಡಲಿ ಕೂಡ ಅವ್ರದ್ದು ತಪ್ಪಿಲ್ಲ ಅಂತ ಹೇಳುತ್ತಾರೆ. If anyone disagree with them, ಯಾರಾದರೂ ಕೂಡ ಆ ಪೋಪ್ಗಳು ನಾಯಕರಿಗೆ ವಿರುದ್ಧವಾಗಿ ಮಾತನಾಡಿದರೆ, ಹೇಳಿದರೆ, I tell you, they go into trouble. ಅವರು ಬಹಳಷ್ಟು ಹಿಂಸೆಗೆ ಒಳಗಾಗುತ್ತಾರೆ, ಕಷ್ಟಕ್ಕೆ ಒಳಗಾಗುತ್ತಾರೆ. They will be persecuted also. ಅವರನ್ನು ಹಿಂಸಿಸುತ್ತಾರೆ. Those days, ಆ ದಿವಸಗಳಲ್ಲಿ Martin Luther, Roman Catholic priest, ರೋಮನ್ ಕ್ಯಾಥಲಿಕ್ ಪ್ರೀಸ್ಟ್ ಆಗಿರುವಂತ ಮಾರ್ಟಿನ್ ಲೂಥರ್ ಅನ್ನುವಂತ ದೈವ ಮನುಷ್ಯನು, he was from the Roman Catholicism only. He was a priest. ಆತನು ರೋಮನ್ ಕ್ಯಾಥಲಿಕ್ ಸಂಬಂಧಿಸಲ್ಪಟ್ಟಿರುವಂತ ಪ್ರೀಸ್ಟ್ ಆಗಿದ್ದಾರೆ, ಗುರುವಾಗಿದ್ದಾರೆ. But he protested against them. ಆದರೆ ಆತನು ಅವರು ಮಾಡುವಂತ ವಿಷಯಗಳಿಗೆ ಪ್ರತಿಭಟಿಸಿದಾನೆ. Against their teachings, against their doctrines. ಅವರ ಬೋಧನೆ, ಅವರು ಹೇಳುವಂತ ಬೋಧನೆಗಳಿಗೆ, ಮಾಡುವಂತ ಒಂದು ಸಿದ್ಧಾಂತಗಳು, ಬೋಧನೆಗಳಿಗೆ ಆತನು ಪ್ರತಿಭಟಿಸಿದಾನೆ. At the end of his day, ಆತನ ಕಡೆ ದಿವಸಗಳಲ್ಲಿ Martin Luther got a name, protester. ಮಾರ್ಟಿನ್ ಲೂಥರ್ ಹೆಸರು ಪ್ರೊಟೆಸ್ಟರ್, ಅಂದ್ರೆ ಪ್ರತಿಭಟಿಸುವತನು ಅನ್ನುವಂತ ಹೆಸರು ಹೊಂದಿಕೊಂಡಿದ್ದಾನೆ. This is the way Protestant church came into existence. ಈ ಮಾರ್ಗದಲ್ಲೇ ಹೀಗೆ ಪ್ರೊಟೆಸ್ಟೆಂಟ್ ಚರ್ಚ್ ಕ್ಯಾಥಲಿಸಂದಿಂದ ಹೊರಗೆ ಬಂದಿದೆ. This is the way Protestant church born. ಈ ರೀತಿಯಲ್ಲಿ ಪ್ರೊಟೆಸ್ಟೆಂಟ್ ಚರ್ಚ್ ಹುಟ್ಟಿದೆ. For what they protested? ಯಾವ ವಿಷಯಕ್ಕಾಗಿ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ, ಪ್ರತಿಭಟಿಸಿದ್ದಾರೆ? They protested against the wrong doctrine. ಅವರು ತಪ್ಪಾಗಿರುವಂತ ಸಿದ್ಧಾಂತಕ್ಕಾಗಿ ಅವರು ಎದುರಿಸಿದ್ದಾರೆ. Roman Catholicism teachings are completely against the word of God. ರೋಮನ್ ಕ್ಯಾಥಲಿಕ್ ಬೋಧನೆ ಎಲ್ಲ ಕೂಡ ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿರೋಧವಾಗಿ ಇರುತ್ತದೆ. They think Mary is God, we have to pray to Mary. ಅವರಂತಾರೆ ಮರಿಯ ದೇವರಾಗಿದ್ದಾರೆ, ಮರಿಯಗೆ ನಾವು ಪ್ರಾರ್ಥಿಸಬೇಕೆಂದು. So the church is split into two. ಆ ಕಾರಣದಿಂದ ಸಭೆ ಎರಡು ಶಾಖೆಗಳಾಗಿ ವಿಭಜಿಸಲ್ಪಟ್ಟಿದೆ. One is Roman Catholicism, another was Protestant. ಒಂದು ರೋಮನ್ ಕ್ಯಾಥಲಿಸಂ ಶಾಖೆಯಾಗಿ, ಇನ್ನೊಂದು ಶಾಖ ಪ್ರೊಟೆಸ್ಟೆಂಟ್ಸ್ ಆಗಿ ವಿಭಜಿಸಲ್ಪಟ್ಟಿದೆ. Even their headquarters also split. ಅವರ ಪ್ರಧಾನ ಕಚೇರಿಗಳು ಕೂಡ ಎರಡು ಭಾಗವಾಗಿ ವಿಭಾಗಿಸಲ್ಪಟ್ಟಿದೆ. ಮೊದಲು ಒಂದೇ ಆಗಿತ್ತು ಎಲ್ಲ. One is in the Rome, another one is in England. ಒಂದೇನೋ ರೋಮ್ದಲ್ಲಿದೆ, ಇನ್ನೊಂದೇನೋ ಇಂಗ್ಲೆಂಡ್ದಲ್ಲಿದೆ. In Protestants also many denominations divided. ಆ ಪ್ರೊಟೆಸ್ಟೆಂಟ್ಸ್ ನಲ್ಲಿ ಕೂಡ ಅನೇಕ ಧರ್ಮ ಗುಂಪುಗಳು, ಡಿನಾಮಿನೇಷನ್ಸ್ ವಿಭಾಗಿಸಲ್ಪಟ್ಟಿದೆ. We may be different, but there are some things bring us together. ನಾವು ಎಲ್ಲರೂ ಕೂಡ ಎಲ್ಲ ಸಭೆಗಳಾಗಲಿ, ರೋಮನ್ ಕ್ಯಾಥಲಿಸಮ್ ಆಗಲಿ, ಪ್ರೊಟೆಸ್ಟೆಂಟ್ಸ್ ಆಗಲಿ, ಯಾವುದೇ ಡಿನಾಮಿನೇಷನ್ ಗುಂಪಿನ ಜನರಾಗಿರ್ಬೋದು, ಪಂಗಡ ಜನಗಳಾಗಿರ್ಬೋದು, ಆದರೆ ಕೆಲವು ವಿಷಯಗಳು ಎಲ್ಲರಿಗೆ ಒಂದೇ ಸ್ವಲ್ಪ ನಂಬುತ್ತಾರೆ. There are some basic truths. ಕೆಲವು ಬೇಸಿಕ್ ಒಂದು ಫಂಡಮೆಂಟಲ್ ಪುನಾದಿ ಸತ್ಯಗಳು ಕೆಲವು ಗೊತ್ತಿದೆ, ಎಲ್ಲರಿಗೆ ಸೇಮ್ ಆಗಿದೆ. We all accept. ಎಲ್ಲ ಗುಂಪಿನ ಜನರು ಇದನ್ನು ಸ್ವೀಕರಿಸ್ತಾರೆ. Jesus Christ was born of virgin. Everybody will accept. ಯೇಸು ಕ್ರಿಸ್ತನು ಕನ್ಯಕೆಗೆ ಹುಟ್ಟಿದ್ದಾನೆ ಅಂತ ವಿಷಯ ಎಲ್ಲರೂ ಕೂಡ ಸ್ವೀಕರಿಸ್ತಾರೆ. Both believe that. ಎರಡು ರೋಮನ್ ಕ್ಯಾಥಲಿಕ್ ಜನರು ಮತ್ತೆ ಪ್ರೊಟೆಸ್ಟೆಂಟ್ಸ್ ದಲ್ಲಿರುವಂತ ಎಲ್ಲ ಪಂಗಡ ಜನರು ಎಲ್ಲರೂ ಕೂಡ ಇದನ್ನು ನಂಬುತ್ತಾರೆ. Both believe that Jesus Christ is the son of God. ಎರಡು ಗುಂಪಿನ ಜನರು ಕೂಡ ಯೇಸು ಕ್ರಿಸ್ತನು ದೇವ ಕುಮಾರನೆಂದು ನಂಬುತ್ತಾರೆ. What is the real meaning of son of God? ದೇವ ಕುಮಾರನಂದ್ರೆ ನಿಜವಾದ ಅರ್ಥ ಏನು? God himself came as a man. ದೇವರು ಶರೀರಧಾರಿಯಾಗಿ ಮನುಷ್ಯನಾಗಿ ಬಂದಿದ್ದಾನೆಂದು. That they don't believe. ಅದು ಅವರು ವಿಶ್ವಸಿಸುವುದಿಲ್ಲ. They believe Jesus Christ is the son of God. ಅವರು ಸುಮ್ಮನೆ ಯೇಸು ಕ್ರಿಸ್ತನ ದೇವ ಕುಮಾರ ಅಂತಾರೆ, ಆದ್ರೆ ಇದು ಪ್ರಕಟಣೆಯಾಗಿ ಅವರಿಗಿಲ್ಲ. Both believe Jesus Christ died on the cross for our sins. ಎರಡು ಗುಂಪಿನ ಜನರು, ಎರಡು ಶಾಖೆಗಳು ಕೂಡ ನಂಬುತ್ತವೆ ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆ ಮೇಲೆ ಸತ್ತಿದ್ದಾರೆಂದು. That's what they put
Jesus Christ on their cross, hanged on the cross. ಅದಕ್ಕಾಗಿ ಅವರು ಸಿಲುವೆ ಮೇಲೆ ನೇತಾಡುವಂತ ಯೇಸುವಿನ ಒಂದು ಪ್ರತಿಮೆಯನ್ನು ಹಿಡಿಕೊಳ್ಳುತ್ತಾರೆ. Their belief is up to that. ಅವರ ವಿಶ್ವಾಸವು ನಂಬಿಕೆ ಅಷ್ಟು ತನಕಿರುತ್ತದೆ. Both will believe even resurrection of Jesus also. ಇಬ್ಬರು ಕೂಡ ಎರಡು ಶಾಖಗಳು ಕೂಡ ಯೇಸು ಸ್ವಾಮಿ ಪುನರುತ್ಥಾನನಾಗಿದ್ದಾನಂತ ನಂಬುತ್ತಾರೆ. If you are not believe resurrection of Jesus Christ, will not be a Christian. ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಒಬ್ಬ ವ್ಯಕ್ತಿ ನಂಬಲಿಲ್ಲ ಅಂದ್ರೆ ಆತನು ಕ್ರೈಸ್ತವನಾಗುವುದಿಲ್ಲ. Jesus ascension must be very important. ಯೇಸು ಕ್ರಿಸ್ತನ ಆರೋಹಣವು ಬಹಳ ಪ್ರಾಮುಖ್ಯವಾದದ್ದು. Hallelujah. ಹಲ್ಲೆಲೂಯಾ. Don't keep Jesus on the cross only because Yes. he died, buried and went to hell and finished up all the work, came back and he was ascended to heaven. Now he is seated on the throne. That we must believe. ಯೇಸು ಕ್ರಿಸ್ತನು ಬರೇ ಸಿಲುವೆ ಮೇಲೆ ನೇತಾಡುವುದು ಮಾತ್ರವಲ್ಲದೆ ಅಷ್ಟಕ್ಕೆ ಕಂಪ್ಲೀಟ್ ಆಗಿಲ್ಲ. ಆತನು ಮರಣಿಸಿ ನರಕಕ್ಕೆ ಹೋಗಿ ನರಕ ಶಿಕ್ಷೆನೆಲ್ಲ ಪಡೆದುಕೊಂಡು ಎಲ್ಲ ನರಕದಿಂದ ಎಲ್ಲ ವೈರಿಯ ಶಕ್ತಿಗಳನ್ನು ಸೋಲಿಸಿ ಪುನರುತ್ಥಾನನಾಗಿದ್ದಾನೆ. ಶತ್ರುಗಳಿಂದ ಮೇಲಕ್ಕೆ ಎದ್ದಿದ್ದಾನೆ. ಆತನು ಆರೋಹಣನಾಗಿದ್ದಾನೆ. ಈಗ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆತನು ಕೂತುಕೊಂಡಿದ್ದಾನೆ. Hallelujah. ಹಲ್ಲೆಲೂಯಾ. Jesus Christ seated in the seat of power. ಯೇಸು ಕ್ರಿಸ್ತನು ಅಧಿಕಾರ ಸ್ಥಾನದಲ್ಲಿ ಅಲ್ಲಿ ಕೂತುಕೊಂಡಿದ್ದಾನೆ. We must believe that. ಅದನ್ನು ನಾವು ವಿಶ್ವಸಿಸಬೇಕು. From there Jesus come into this world to judge the world. ಆ ಸ್ಥಾನದಿಂದ ಅಧಿಕಾರ ಸ್ಥಾನದಿಂದ ಯೇಸು ಈ ಲೋಕಕ್ಕೆ ಬಂದು ಮತ್ತೆ ಎಲ್ಲರನ್ನೂ ಕೂಡ ನ್ಯಾಯ ತೀರಿಸ್ತಾನೆ. This we have to believe. ಇದು ನಾವು ವಿಶ್ವಸಿಸಬೇಕು. Jesus come and judge this world, even judge the living and the dead also. Yesu- That we must believe. ಯೇಸು ಕ್ರಿಸ್ತನು ಬಂದು ಜೀವಿಸುವವರನ್ನು ಸತ್ತವರನ್ನು ಎಲ್ಲರನ್ನೂ ಕೂಡ ಎಲ್ಲರಿಗೂ ಕೂಡ ನ್ಯಾಯ ತೀರ್ಪು ತೀರಿಸ್ತಾನೆ ಅಂತ ನಾವು ನಂಬುತ್ತೇವೆ. ಇನ್ನು ನಂಬಬೇಕು. You have to believe even reality of the Holy Ghost. ಪವಿತ್ರಾತ್ಮ ದೇವರ ಒಂದು ಸತ್ಯವನ್ನು ನಾವು ನಂಬಬೇಕು. Jesus said, I will send comforter. ಯೇಸು ಹೇಳಿದ್ದಾರೆ, ನಾನು ಹೋಗಿ ಆದರಣಕರ್ತನ ನಿಮಗೆ I ಕಲಿಸುತ್ತೇನೆ. will send Holy Ghost. ನಾನು ಪವಿತ್ರಾತ್ಮ ದೇವರನ್ನು ಕಲಿಸುತ್ತೇನೆ ಎಂದು. Hallelujah. ಹಲ್ಲೆಲೂಯಾ. He said to disciple, wait on the Jerusalem. I will send comforter. ಯೇಸು ಹೇಳಿದ್ದಾರೆ, ಶಿಷ್ಯರನ್ನು ನೀವು ಯೆರೂಸಲೇಮದಲ್ಲಿ ಕಾಯಿರಿ, ನಾನು ಆದರಣಕರ್ತನು ನಿಮಗಾಗಿ ಶಕ್ತಿ ಹೊಂದುವುದಕ್ಕೆ ಕಲಿಸುತ್ತೇನೆ ಎಂದು. According to the promise of the Father, Holy Spirit came. ತಂದೆಯ ಒಂದು ವಾಗ್ದಾನದ ಪ್ರಕಾರವಾಗಿ ಪವಿತ್ರಾತ್ಮ ದೇವರು ಬಂದಿದ್ದಾರೆ. Amen. ಆಮೆನ್. How many believe all these things? ಎಷ್ಟು ಜನರು ಇವೆಲ್ಲ ವಿಷಯಗಳನ್ನು ನಂಬುತ್ತೀರಿ? ಆಮೆನ್. Hallelujah. ಹಲ್ಲೆಲೂಯಾ. Holy Ghost, how he came, recorded in Acts 2nd chapter 1st to 4th verse. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ 4 ವಚನಗಳಲ್ಲಿ ಪವಿತ್ರಾತ್ಮ ದೇವರು ಹೇಗೆ ಬಂದಿದ್ದಾರೋ ಅವೆಲ್ಲ ವಿಷಯಗಳು ಕೂಡ ಬೈಬಲ್ನಲ್ಲಿ ರೆಕಾರ್ಡ್ ಆಗಿ ಬರೆಯಲ್ಪಟ್ಟಿದೆ. In the Old Testament, Holy Spirit coming and going. ಪವಿತ್ರಾತ್ಮ ದೇವರು ಹಳೆ ಒಡಂಬಡಿಕೆಯಲ್ಲಿ ಬಂದು ಅವರ ಮೇಲೆ ಇದ್ದು ಕಾರ್ಯ ಮಾಡಿ ಹೋಗುತ್ತಿದ್ರು. ಮತ್ತೆ In first century, Holy Spirit came and he is dwelling in here only. ಪವಿತ್ರಾತ್ಮ ದೇವರು ಆದಿ ಸಭೆಯಲ್ಲಿ 1ನೇ ಶತಮಾನದಲ್ಲಿ ಬಂದು ಆತನು ಇಲ್ಲೇ ಇದ್ದಾರೆ. Hallelujah. Thank you, Lord. So whoever invite, he come and dwell in them. ಯಾರು ಆತನ ಆಹ್ವಾನ ಮಾಡುತ್ತಾರೋ ಸ್ವೀಕರಿಸ್ತಾರೋ ಆತನು ಬಂದು ಅವರೊಂದಿಗೆ ನೆಲೆಗೊಂಡಿರ್ತಾರೆ. How many say, I invited Holy ಎಷ್ಟು ಜನರು Spirit? ಹೇಳ್ತೀರಿ ಪವಿತ್ರಾತ್ಮ ದೇವರನ್ನ ನಾನು ಆಹ್ವಾನ ಮಾಡಿದ್ದೀನಿ ಎಂದು? Hallelujah. ಹಲ್ಲೆಲೂಯಾ. He would have invited, I tell you, he came and dwelling in you. ನೀನು ಆತನ ಆಹ್ವಾನ ಮಾಡಿದ್ರೆ ಆತನು ಬಂದು ನಿಮ್ಮಲ್ಲಿ ವಾಸ ಮಾಡ್ತಾರೆ. That's what John 14:17 says. ಅದೇ ಹೇಳುತ್ತದೆ ಯೋಹಾನ ಸುವಾರ್ತೆ 14:17ನೇ ವಚನ ಹೇಳುತ್ತದೆ. He come and dwell in you and with you. ಆತನು ನಿಮ್ಮಲ್ಲಿ ಬಂದು ನಿಮ್ಮ ಸಂಗಡ ನಿಮ್ಮ ಒಳಗೆ ಎಂದಿಗೂ ಇರುತ್ತಾರೆ. Once you invited Holy Spirit, ಒಂದು ಸತಿ ನೀನು ಪವಿತ್ರಾತ್ಮ ದೇವರನ್ನು ನೀನು ಆಹ್ವಾನ ಮಾಡಿದ್ರೆ you got to believe Holy Spirit lives in you. ನಿನ್ನಲ್ಲಿ ಪವಿತ್ರಾತ್ಮ ದೇವರು ವಾಸ ಮಾಡ್ತಾ ಇದ್ದಾನೆ ಎಂದು ನೀನು ವಿಶ್ವಸಿಸಬೇಕು. How many believe Holy Spirit dwells in us? ಎಷ್ಟು ಜನರು ಪವಿತ್ರಾತ್ಮ ದೇವರು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀರಿ? ಆಮೆನ್. Hallelujah. ಹಲ್ಲೆಲೂಯಾ. When you believe Jesus Christ is God, ಯೇಸು ಕ್ರಿಸ್ತನು ದೇವರು ಅಂತ ನೀನು ನಂಬುವಾಗ, when you confess Jesus Christ is Lord of your life, ನಿನ್ನ ಜೀವನಕ್ಕೆ ಯೇಸು ಕ್ರಿಸ್ತನೇ ಒಡೆಯನು ಅಂತ ನೀನು ಅರಿಕೆ ಮಾಡುವಾಗ, that is an act of our faith. ಅದು ನಮ್ಮ ನಂಬಿಕೆಗೆ ಕಾರ್ಯರೂಪದಲ್ಲಿ ತೋರಿಸುವಂತ ಗುರುತಾಗಿದೆ. You get salvation by Lord Jesus Christ. ಆ ಸಮಯದಲ್ಲಿ ನೀನು ಯೇಸು ಕ್ರಿಸ್ತನಿಂದ ನೀನು ರಕ್ಷಣೆ ಹೊಂದಿಕೊಳ್ಳುತ್ತೀ. Hallelujah. ಹಲ್ಲೆಲೂಯಾ. Salvation required to all man. ರಕ್ಷಣೆ ಎಲ್ಲಾ ಮನುಷ್ಯರಿಗೂ ಅಗತ್ಯವಾದ
ಪ್ರಾಮುಖ್ಯವಾಗಿದೆ. That's what Jesus said in John 14 chapter 6 verse. ಅದಕ್ಕಾಗಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, Jesus is the way, the truth, the life. ಯೇಸು ಹೇಳಿದ್ದಾರೆ, ನಾನೇ ಮಾರ್ಗವು ಸತ್ಯವು ಜೀವವೆಂದು. He is only the way, he is only the truth, he is only that life. ಯೇಸು ಮಾತ್ರವೇ ಮಾರ್ಗವು, ಯೇಸು ಮಾತ್ರವೇ ಸತ್ಯವು, ಯೇಸು ಮಾತ್ರವೇ ಜೀವವು ಆಗಿದ್ದಾರೆ. Acts 4:12 said, ಅಪೊಸ್ತಲ ಕೃತ್ಯಗಳು 4:12 ಹೇಳುತ್ತದೆ, there is no other name under heaven given among men by which we can be saved. ಆಕಾಶದ ಕೆಳಗೆ ಮತ್ತೆ ಯಾವ ನಾಮವೂ ಕೂಡ ಮನುಷ್ಯರಲ್ಲಿ ಯಾವ ನಾಮವೂ ಕೊಡಲ್ಪಟ್ಟಿಲ್ಲ ನಾವು ರಕ್ಷಿಸಲ್ಪಡುವುದಕ್ಕೆ. Only by Jesus name you will get salvation. ಬರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರನೇ ನಿಮಗೆ ರಕ್ಷಣೆ ಉಂಟು ಅಂತ ಹೇಳುತ್ತದೆ. Everyone who believes irrespective of denomination is a Christian. ಈ ವಿಷಯಗಳನ್ನು ಯಾರು ನಂಬುತ್ತಾರೋ ಯೇಸು ಕ್ರಿಸ್ತನೇ ದೇವರು ಎಂದು, ಅವರು ಯಾರೇ ಪಂಗಡಕ್ಕೆ ಸಂಬಂಧಿಸಲ್ಪಟ್ಟಿರುವಂಥ ಯಾವುದೇ ಶಾಖಕ್ಕೆ ಸಂಬಂಧಿಸಲ್ಪಟ್ಟಿರುವಂಥ ಜನರಾಗಿರಿದ್ರು ಕೂಡ ಅವರು ಕ್ರೈಸ್ತವರಂತೆ ಎನಿಸಲ್ಪಡ್ತಾರೆ. The things I told you is of the Bible. ಈಗ ಸಭಾಪಾಲಕರು ಹೇಳುವಂಥ ವಿಷಯಗಳೆಲ್ಲ ಕೂಡ ಸತ್ಯವೇದದಿಂದ ಬರೆಯಲ್ಪಟ್ಟಿರುವಂಥ ವಿಷಯಗಳು. Hallelujah. ಹಲ್ಲೆಲೂಯಾ. These things are compulsory to be a Christian. ಕ್ರೈಸ್ತವನಿಗೆ ಈ ವಿಷಯಗಳೆಲ್ಲ ಕೂಡ ಖಚಿತವಾಗಿ ಇರಬೇಕು. You got to believe all these things to be a Christian. ಕ್ರೈಸ್ತವನಾಗಿ ಈಗ ಸಭಾಪಾಲಕರು ಹೇಳಿರುವಂಥ ಈ ವಿಷಯಗಳ ಅಂಶಗಳೆಲ್ಲ ಕೂಡ ನೀವು ನಂಬಬೇಕು, ವಿಶ್ವಸಿಸಬೇಕು. Hallelujah. ಹಲ್ಲೆಲೂಯಾ. Are you with me what I'm saying? Amen. ಹೇಳುವುದು ಅರ್ಥವಾಗುತ್ತಾ ಇದೆಯಾ? ಎಸ್. As this year is a year of completion, we have to pray for all religious people. ಈ ವರ್ಷವು ಸಂಪೂರ್ಣ ಪರಿಪೂರ್ಣ ವರ್ಷ ಅಂತ ಹೇಳಿಸಲ್ಪಟ್ಟಿರುವಾಗ ಎಲ್ಲ ಜನರಕ್ಕಾಗಿ ನಾವು ರಕ್ಷಣಕ್ಕಾಗಿ ಪ್ರಾರ್ಥಿಸಬೇಕು. In that we have to pray for Roman Catholicism. ಆ ರಕ್ಷಣದ ಗುಂಪಿನಲ್ಲಿ ಈ ಒಂದು ರೋಮನ್ ಕ್ಯಾಥಲಿಕ್ ಜನರಕ್ಕಾಗಿ ಕೂಡ ನಾವು ಪ್ರಾರ್ಥಿಸಬೇಕು ರಕ್ಷಣಕ್ಕಾಗಿ. After this new pope elected, he prayed like this. ಈ ಹೊಸ ಪೋಪ್ ಆರಿಸಲ್ಪಟ್ಟಿದ್ದಾಗ ಆತನು ಈ ರೀತಿಯಲ್ಲಿ ಪ್ರಾರ್ಥಿಸಿದ್ದಾರೆ. He prayed, let us ask for the special grace from Mary our God. ಆತನು ಹೇಳಿದ್ದೇನೆಂದರೆ ನಾವು ಪ್ರತ್ಯೇಕ ಕೃಪೆಯನ್ನು ಮೇರಿಯಿಂದ ಪಡೆದುಕೊಳ್ಳುವಂತೆ, ನಮ್ಮ ದೇವರಾಗಿರುವಂಥ ಮರಿಯದಿಂದ ಪಡೆದುಕೊಳ್ಳುವಂತೆ ನಾವು ಪ್ರಾರ್ಥಿಸೋಣ ಅಂತ ಆತನು ಪ್ರಾರ್ಥಿಸಿದ್ದಾನೆ. When the great leaders say prayed like that, everybody think that Mary will be our God. ದೊಡ್ಡ ನಾಯಕನು ಪೋಪು ಎಲ್ಲ ಸಭೆಗೆ ಆತನು ತಂದೆಯಾಗಿರುವಾಗ ಆತನೇ ನಮ್ಮ ದೇವರಾಗಿರುವಂಥ ಮರಿಯ ಅಂದರೆ ಎಲ್ಲ ಜನರು, ಸಾಧಾರಣ ಜನರು ಎಲ್ಲರೂ ಅನ್ಕೊಂತಾರೆ, ಓ ಮರಿಯಲೇ ದೇವರೇನೋ ಅನ್ಕೊಳ್ತಾರೆ. That will open to the Antichrist. ಅಂತ ವಿಷಯಗಳು ಅಂತ್ಯಕ್ರಿಸ್ತನ ಪರಿಪಾಲನಕ್ಕೆ ತೆರೆಯಲ್ಪಡುತ್ತವೆ. So that's what we have to pray for them to be get saved. The truth of God's word make them free. ಅವರಿಗಾಗಿ ಪ್ರಾರ್ಥಿಸಬೇಕು, ಅವರು ರಕ್ಷಿಸಲ್ಪಡುವಂತೆ, ದೇವರ ವಾಕ್ಯದ ಸತ್ಯವು ಅವರನ್ನು ಸ್ವತಂತ್ರರಾಗಿ ಮಾಡುವಂತೆ. These are the days very important for salvation of man. ಈ ದಿವಸಗಳು ಮನುಷ್ಯನ ರಕ್ಷಣೆಗೆ ಪ್ರಾಮುಖ್ಯವಾಗಿರುವಂಥ ದಿವಸಗಳಾಗಿದೆ. Many are in the Roman Catholic denomination. ಅನೇಕರು ರೋಮನ್ ಕ್ಯಾಥಲಿಕ್ ಪಂಗಡದಲ್ಲಿ ಇದ್ದಾರೆ. They too also identified as a Christians in the world. ಪ್ರಪಂಚದಲ್ಲಿ ಅವರು ಕೂಡ ಕ್ರೈಸ್ತವರಾಗಿ ಗುರುತಿಸಬೇಕನ್ನು ಹೊಂದಿಕೊಂಡಿದ್ದಾರೆ. We have to pray for those denomination people to be get saved. ಅಂತ ಪಂಗಡದ ಜನರು, ಶಾಖದ ಜನರು ರಕ್ಷಿಸಲ್ಪಡುವಂತೆ ನಾವು ಪ್ರಾರ್ಥಿಸಬೇಕು. Hallelujah. ಹಲ್ಲೆಲೂಯಾ. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? But I tell you some things I tell about through the word of God. ಕೆಲವು ವಿಷಯಗಳನ್ನು ದೇವರ ವಾಕ್ಯದಿಂದ ಸಭಾಪಾಲಕರು ಹೇಳುತ್ತಿದ್ದಾರೆ. As this Pope prayed to the Mary is our God. ಮರಿಯಲೇ ನಮ್ಮ ದೇವರು ಅಂತ ಆತನು ಹೇಳಿರುವಾಗ, so there are few things I will show the scriptures. ವಾಕ್ಯದಿಂದ ಕೆಲವು ವಿಷಯಗಳನ್ನು ಸಭಾಪಾಲಕರು ತೋರಿಸ್ತಾ ಇದ್ದಾರೆ. Only Jesus Christ is God, not any other person. ಯೇಸು ಕ್ರಿಸ್ತನು ಮಾತ್ರನೇ ದೇವರು, ಬೇರೆ ಯಾವುದೇ ವ್ಯಕ್ತಿ ಅಲ್ಲ ಅಂತ ತೋರಿಸ್ತಾ ಇದ್ದಾರೆ. They said Mary was highly favored by the Lord. ಅವರು ದೇವರಿಂದ ಬಹಳಷ್ಟು ಪ್ರತ್ಯೇಕ ಫೇವರ್, ದಯ ಹೊಂದಿರುವಂಥ, ಘನ ಹೊಂದಿರುವಂಥ ಹೆಂಗಸು ಅಂತ ಹೇಳ್ತಾರೆ. I tell you, in the Old Testament even Daniel also highly favored. ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನು ಕೂಡ ಘನತ ದಯ ಹೊಂದಿರುವಂಥ ವ್ಯಕ್ತಿ ಆಗಿದ್ದಾನೆ. New Testament we all are highly favored. ಹೊಸ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಕೂಡ ರಕ್ಷಿಸಲ್ಪಟ್ಟಿರುವಂಥ ನಾವೆಲ್ಲರೂ ಕೂಡ
ಪ್ರತ್ಯೇಕ ದಯೆ ಹೊಂದಿರುವಂತ ಜನರಾಗಿದ್ದೇವೆ. Many say I am highly favored by ಎಷ್ಟು the ಜನರು Lord. ಹೇಳುತ್ತಾರೆ ಉನ್ನತ ಮಟ್ಟದ ದಯ ನಾನು ದೇವರಿಂದ ಹೊಂದಿರುವಂತ ವ್ಯಕ್ತಿ ಎಂದು. ಆಮೆನ್ Amen. ಆಮೆನ್ Hallelujah. ಹಲ್ಲೆಲೂಯಾ. That's what Holy Spirit come and dwells in us. ಯಾಕಂದ್ರೆ ಪವಿತ್ರಾತ್ಮ ದೇವರು ನಮ್ಮಲ್ಲಿ ಬಂದು ವಾಸ ಮಾಡುವುದರಿಂದ. According to Matthew 2nd chapter 11th verse, ಮತ್ತಾಯಿ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ, when Jesus Christ was born, ಯೇಸುವು ಜನ್ಮಿಸಿದಾಗ so wise men came from the east. ಈ ತೂರ್ಪು ದೇಶದಿಂದ ಪೂರ್ವ ದೇಶದಿಂದ ಜ್ಞಾನರು ಬಂದಿದ್ದಾರೆ. When Jesus Christ was born, they see the star in their place. ಯೇಸು ಕ್ರಿಸ್ತನು ಹುಟ್ಟಿದಾಗ ಅವರು ಅವರ ಸ್ಥಳದಲ್ಲಿ ಪ್ರಕಾಶಮಾನವಾಗಿರುವಂತ ನಕ್ಷತ್ರವನ್ನು ನೋಡಿದ್ದಾರೆ. In those days, for astrologers they called wise men. ಆ ದಿವಸಗಳಲ್ಲಿ ಖಗೋಳ ಶಾಸ್ತ್ರವೇತ್ತರನ್ನು ಜ್ಞಾನರು ಅಂತ ಕರೆಯುತ್ತಾರೆ. So these wise men, they saw the star. ಅವರು ಆ ಖಗೋಳ ಶಾಸ್ತ್ರಜ್ಞರು ಜ್ಞಾನರು ಆಗಿರುವಂತ ಅವರು ಪ್ರಕಾಶಮಾನವಾಗಿರುವಂತ ನಕ್ಷತ್ರವನ್ನು ನೋಡಿದ್ದಾರೆ. They came to know that king was born in Jerusalem. ಅವರು ಅರ್ಥ ಮಾಡಿಕೊಂಡಿದ್ದಾರೆ ಯೆರೂಸಲೇಮ್ ಪಟ್ಟಣದಲ್ಲಿ ಅರಸನು ಹುಟ್ಟಿದ್ದಾನೆಂದು. They want to go and see that king. ಆ ಅರಸನು ಹೋಗಿ ನೋಡಬೇಕಂತ ಅವರು ಇದ್ದರು. They followed the star. ಅವರು ಆ ನಕ್ಷತ್ರವನ್ನು ಹಿಂಬಾಲಿಸಿದರು. The Bible never say three wise men. ವಾಕ್ಯವು ಮೂವರು ಜ್ಞಾನಿಗಳು ಅಂತ ಅಲ್ಲಿ ಎಂದಿಗೂ ಬರೆಯಲ್ಪಟ್ಟಿಲ್ಲ, ಹೇಳದಿಲ್ಲ. Bible says wise men, that's all. ಅಲ್ಲಿ ಜ್ಞಾನರು ಅಂತ ಬರೆಯಲ್ಪಟ್ಟಿದೆ ಅಷ್ಟೇ. There are many wise men came from that place. ಆ ಸ್ಥಳದಿಂದ ಪೂರ್ವ ದಿಕ್ಕದಿಂದ ಅನೇಕ ಜ್ಞಾನರು ಬಂದಿದ್ದಾರೆ. Hallelujah. ಹಲ್ಲೆಲೂಯಾ. But we think because three gifts, three wise men came. ಮೂರು ಬಹುಮಾನಗಳನ್ನು ಪ್ರಥಮವಾಗಿ ತೋರಿಸ್ತಾರೆ, ಇನ್ನ ಬೇರೆ ಅದು ತೋರಿಸಿ ನಾವು ಮೂವರು ಬಂದಿದ್ದಾರೆ ಅನ್ಕೊಂತೀವಿ. But those who are not only wise men, they are a king in their place. ಅವರ ಸ್ಥಳದಲ್ಲಿ ಅವರು ಅರಸರಾಗಿ ಕಾರ್ಯ ಮಾಡುವಂತ ಒಂದು ಜ್ಞಾನರಾಗಿರುವಂತ There are ಜನರು. many servants also came along with them. ಅವರ ಸಂಗಡ ಕೆಲಸ ಮಾಡುವವರು ಎಲ್ಲ ಪರಿಚಾರಕರು ಕೂಡ ಇದ್ರು. This second chapter 11th verse said, 2ನೇ ಅಧ್ಯಾಯ ಮತ್ತಾಯಿ ಸುವಾರ್ತ 11ನೇ ವಚನ ಹೇಳುತ್ತದೆ, these men came from the east. ಪೂರ್ವ ದಿಕ್ಕದಿಂದ ಈ ಜನರು ಜ್ಞಾನರು ಬಂದಿದ್ದಾರೆ. They saw young child with Mary, his mother. ತಾಯಿ ಸಂಗಡ ಇರುವಂತ ಆ ಒಂದು ಚಿಕ್ಕ ಬಾಲಕ ನೋಡಿದ್ದಾರೆ. They saw Mary, they saw baby also. ಮರಿಯನ್ನು ನೋಡಿದ್ದಾರೆ, ಅಲ್ಲಿರುವಂತ ಶಿಶು ನೋಡಿದ್ದಾರೆ. Not baby, maybe 2 years old boy. ಅಲ್ಲಿ ಅಂದ್ರೆ ಬೇಬಿ ಅಂದ್ರೆ ಅಲ್ಲಿ ಚಿಕ್ಕ ಹುಡುಗ ಶಿಶು ಅಲ್ಲ, 2 ವರ್ಷ ಆಗಿರುವಂತ ಸಮಯ ಅವರು ಬರುವಾಗ ಟೈಮ್ಗೆ. From their country they took the journey 2 years to go to ಅವರ Jerusalem. ಪೂರ್ವ ದಿಕ್ಕದಿಂದ ಈ ಪ್ರದೇಶಕ್ಕೆ ಬರುವುದಕ್ಕೆ 2 ವರ್ಷ ಸಮಯ ಆಗುತ್ತದೆ. ಅಷ್ಟುವರೆಗೆ ಚಿಕ್ಕ ಬಾಲಕನಾಗಿರುವಂತ ಯೇಸು 2 ವರ್ಷ ಹುಡುಗನಾಗಿದ್ದಾನೆ. Hallelujah. Hallelujah. Not baby, he became a 2 years old. That's what Herod, he killed below 2 years. ಅದಕ್ಕಾಗಿ 2 ವರ್ಷ ಒಳಗಡೆ ಇರುವಂತ ಚಿಕ್ಕ ಮಕ್ಕಳನ್ನೆಲ್ಲ ಸಾಯಿಸಬೇಕಂತ ಹೇರೋದ ರಾಜು ನಿರ್ಣಯ ಮಾಡಿಕೊಂಡಿದ್ದನು. These wise men saw Mary mother and that child also, but they worshipped child, not the Mary. ಈ ಜ್ಞಾನರು ಬಂದು ತಾಯಿಯನ್ನು ಆರಾಧಿಸಲಿಲ್ಲ, ಆ ಮಗುವಾಗಿರುವಂತ ಯೇಸುವನ್ನು ಆರಾಧಿಸಿದ್ದಾರೆ. They know that who is the king, who is the God of heaven. ಅವರಿಗೆ ಗೊತ್ತಿದೆ ಯಾರು ಅರಸನು, ಪರಲೋಕದ ದೇವರೆಂದು. They came from so long distance, but they came and saw Mother Mary and Jesus. They worshipped Jesus. ಅವರು ಅಷ್ಟು ದೂರದಿಂದ ಬಂದು ಯೇಸುವನ್ನು ನೋಡಿದ್ದಾರೆ, ಮರಿಯಲ್ ನೋಡಿದ್ದಾರೆ, ಆದರೆ ಅವರು ಆರಾಧಿಸಿದ್ದು ಯೇಸು ಕ್ರಿಸ್ತನಾಗಿದೆ. Bible says they fell down and worshipped Jesus. ಸತ್ಯವೇದ ಹೇಳುತ್ತದೆ ಅವರು ಅಡ್ಡ ಬಿದ್ದು ಯೇಸುವಿಗೆ ನಮಸ್ಕಾರ ಮಾಡಿದ್ದಾರೆ. Hallelujah. ಹಲ್ಲೆಲೂಯಾ. In John 2nd chapter 4th verse, ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ, here Mary and Jesus Christ and disciples invited to marriage wedding ಇಲ್ಲಿ feast. ಮರಿಯಲು ಮತ್ತೆ ಯೇಸು ಕ್ರಿಸ್ತನು ಆತನ ಶಿಷ್ಯರೆಲ್ಲರೂ ಕೂಡ ವಿವಾಹಕ್ಕೆ ಆಹ್ವಾನ ಮಾಡಲ್ಪಟ್ಟಿದ್ದಾರೆ. Bible says wine ran out. ಅಲ್ಲಿ ಸತ್ಯವೇದ ಹೇಳುತ್ತದೆ ಅಲ್ಲಿ ದ್ರಾಕ್ಷಾರಸವು ಖಾಲಿಯಾಗಿದೆ. So that time Mary spoke to Jesus and said that do something. ಅವಾಗ ಯೇಸುವನ್ನು ನೋಡಿ ಮರಿಯಳು ಹೇಳಿದಾಳೆ ಏನಾದರೂ ಮಾಡು ಎಂದು. Because she knows that Jesus Christ is God. ಯಾಕಂದ್ರೆ ಆಕೆಗೆ ಗೊತ್ತು ಯೇಸು ಕ್ರಿಸ್ತನು ದೇವರೆಂದು. Hallelujah. ಹಲ್ಲೆಲೂಯಾ. If Mary would have God, she would have done miracle. ಒಂದು ವೇಳೆ ಮರಿಯಲೇ ದೇವರಾಗಿದ್ರೆ ಆಕೆ ದ್ರಾಕ್ಷಾರಸವನ್ನು ಅದ್ಭುತವಾಗಿ ಸೃಷ್ಟಿ ಮಾಡಬಹುದು. But she is coming to Jesus asking do something because
wine is ran out. ಆದರೆ ಯೇಸುವಿನ ಹತ್ರ ಬಂದು ಆಕೆ ಕೇಳ್ತಾ ಇದ್ದಾಳೆ, ದ್ರಾಕ್ಷಾರಸವು ಖಾಲಿಯಾಗಿದೆ, ದ್ರಾಕ್ಷಾರಸವನ್ನು ನೀವು ಉತ್ಪನ್ನ ಮಾಡೆಂದು. What here in the 4th verse Jesus said? 4ನೇ ವಚನದಲ್ಲಿ ಯೇಸು ಏನು ಹೇಳಿದ್ದಾರೆ ಅಂದ್ರೆ, He called Mary woman. ಅಲ್ಲಿ ಯೇಸುವು ಮರಿಯಳನ್ನು ಸ್ತ್ರೀ ಅಂತ ಕರೆಯುತ್ತಾ ಇದ್ದಾರೆ. Woman, what I have to do with thee? ಈ ವಿಷಯದಲ್ಲಿ ನಾನು ಏನು ಮಾಡಲಿ ಸ್ತ್ರೀ ಅಂತ ಕರೆಯುತ್ತಾ ಇದ್ದಾರೆ. Here Jesus never called mummy. ಇಲ್ಲಿ ತಾಯಿ ಅಂತ ಕರೆದಿಲ್ಲ, Hallelujah. ಸ್ತ್ರೀ ಅಂತ ಕರೆತಿದ್ದಾರೆ. Jesus called woman. ಇಲ್ಲಿ ಯೇಸುವು ಸ್ತ್ರೀ ಅಂತ ಸಂಬೋಧಿಸ್ತಾ ಇದ್ದಾರೆ. In Telugu, amma andre that is a Sri. ತೆಲುಗುದಲ್ಲಿ ಅಮ್ಮ ಅಂದರೆ ಸ್ತ್ರೀ. But they think that mother. ಅವ್ರು ಅನ್ಕೋತಾರೆ ಏನಂತಾರೆ ಹುಟ್ಟಿದ ಜನ್ಮ ಹುಟ್ಟಿದ. In English very clearly said woman. ಇಂಗ್ಲಿಷ್ದಲ್ಲಿ ಚೆನ್ನಾಗಿ ಬರೆಯಲ್ಪಟ್ಟಿದೆ ವುಮನ್ ಅಂತ ಬರೆದಿದ್ದಾರೆ, ಸ್ತ್ರೀ. He told to Jewish people before Abraham was I am. ಅಬ್ರಹಾಮನಿಗೆ ಮುಂಚೆ ನಾನು ದೇವರಾಗಿದ್ದೆ ಅಂತ ಹೇಳಿದಾನೆ. ಅಬ್ರಹಾಮನಕ್ಕೆ ಮುಂಚೆ ನಾನು ದೇವರಾಗಿದ್ದೇನೆ ಅಂತ ಹೇಳಿದಾನೆ. How can he call Mary mother? ಆತನು ಮರಿಯಳನ್ನು ತಾಯಿ ಅಂತ ಹೇಗೆ ಕರೆಯುವುದಕ್ಕಾಗುತ್ತದೆ ಅಲ್ಲಿ? Hallelujah. Hallelujah. But Jesus said before Abraham was I am, before Abraham I was God. ಅಬ್ರಹಾಮನಕ್ಕೆ ಮುಂಚೆನೇ ನಾನು ದೇವರು ಅಂತ ಹೇಳಿದ್ದಾರೆ. Amen. Amen. That's what he called here Mary woman. ಇಲ್ಲಿ ಮರಿಯಳನ್ನು ಸ್ತ್ರೀ ಅಂತ ಸಂಬೋಧಿಸಿದಂಗ ಬರೆದಿದೆ. Even John 19 chapter 26 verse. ಯೋಹಾನ ಸುವಾರ್ತ 19ನೇ ಅಧ್ಯಾಯ 26ನೇ ವಚನದಲ್ಲಿ, when he was on the cross, ಆತನು ಶಿಲುಬೆ ಮೇಲೆ ನೇತಾಡುತ್ತಾ ಇರುವಾಗ he taken care of that Mary. ಆ ಒಂದು ಮರಿಯಳ ಕುರಿತು ಜಾಗೃತ ವಹಿಸಿದ್ದಾರೆ. He asked disciple to look after that Mary. ತನ್ನ ಶಿಷ್ಯರಿಗೆ ಹೇಳಿದ್ದಾನೆ, ತನ್ನ ಜನ್ಮ ಕೊಟ್ಟಿರುವಂತಹ ಒಂದು ಸ್ತ್ರೀಯನ್ನು ನೋಡಿಕೋ ಎಂದು. So that time he looked at Mary and said, woman, behold thy son. He showed to John and said that, woman, behold thy son. ಆತನು ಯೋಹಾನ ತೋರಿಸಿ ಮತ್ತೆ ಅವರ ತಾಯಿಗೆ ಹೇಳಿದ್ದಾನೆ, ಸ್ತ್ರೀ ನೀನು ನಿನ್ನ ಕುಮಾರನಂತ ಹೇಳ್ತಾ ಇದ್ದಾನೆ. Hallelujah. Hallelujah. That means from now onwards he will look after you. ಈಗ ಈ ಕ್ಷಣದಿಂದ ನೀನು ನೋಡಿಕೊಳ್ಳಬೇಕು ತಾಯಿಯನ್ನು ಅಂತ ಹೇಳಿದ್ದಾನೆ. And he looked to John and said that, behold thy mother. ಮತ್ತೆ ಯೋಹಾನ ನೋಡಿ ಹೇಳ್ತಾನೆ, ಇಗೋ ನಿನ್ನ ತಾಯಿ ಅಂತ ಹೇಳ್ತಾ ಇದ್ದಾನೆ. Hallelujah. Hallelujah. He called Mary woman and he said to John, this is your mother. ಸ್ತ್ರೀ ನೋಡಿ ನಿನ್ನ ಮಗನ ಅಂತ ಹೇಳಿದ್ದಾನೆ. ಯೋಹಾನ ನೋಡಿ ಇದಿಗೋ ನಿನ್ನ ತಾಯಿ ಅಂತ ಹೇಳ್ತಾ ಇದ್ದಾರೆ. Amen. Amen. But his words are very perfect. ಆದರೆ ಆತನ ಮಾತುಗಳು ಬಹಳ ಖಚಿತವಾಗಿ ಮಾತನಾಡ್ತಾ ಇದ್ದಾರೆ. Not missed in anything. ಯಾವುದನ್ನು ಕೂಡ ತಪ್ಪು ಮಾತನಾಡ್ತಾ ಇಲ್ಲ. That's what we must go to the Bible to know the truth of God's word. ಅದಕ್ಕಾಗಿ ದೇವರ ವಾಕ್ಯದ ಸತ್ಯ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಸರಿಯಾಗಿ ವಾಕ್ಯದೊಳಗೆ ನಾವು ನೋಡಬೇಕು. Hallelujah. Hallelujah. Mark 3rd chapter 31st verse. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 31ನೇ ವಚನ ಹೇಳುತ್ತದೆ, Mary and his brethren, they came to Jesus when Jesus Christ was started ministry. ಮರಿಯಲು ಮತ್ತು ತನ್ನ ಸಹೋದರರು ಎಲ್ಲರೂ ಯೇಸು ಕ್ರಿಸ್ತನ ಸಹೋದರರು ಎಲ್ಲರೂ ಕೂಡ ಪ್ರಾರಂಭ ಯೇಸು ಕ್ರಿಸ್ತನ ಪರಿಚಯ ಸಮಯದಲ್ಲಿ ಅವರು ಬಂದಿದ್ದಾರೆ ನೋಡುವುದಕ್ಕೆ ಯೇಸುವನ್ನು. Before that all are in Nazareth only. All 30 years of Jesus they were in Nazareth. 30 ವರ್ಷ ಯೇಸು ಅವರ ಸಂಗಡ ನಜರೇತಿನಲ್ಲೇ ಬೆಳೆದಿದ್ದಾನೆ. At the time of 30 years Jesus started his ministry. 30ನೇ ವರ್ಷ ಸಮಯದಲ್ಲಿ ಆತನು ತನ್ನ ಪರಿಚಯವನ್ನು ಪ್ರಾರಂಭಿಸಿದನು. Hallelujah. Hallelujah. So that time he was in the ministry going here and there. He was not in one place. ಆ ಸಮಯದಲ್ಲಿ ಆತನು ಅಲ್ಲಿ ಹೋಗುತ್ತಾ ಇದ್ದನು, ಪರಿಚಯಕ್ಕಾಗಿ ಒಂದೇ ಸ್ಥಳದಲ್ಲಿ ಇದ್ದಿಲ್ಲ. He is doing many miracles. ಆತನು ಬಹಳಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ, ಮಾಡುತ್ತಿದ್ದನು. Many blind people received their sight. ಅನೇಕ ಕುರುಡರು ದೃಶ್ಯನ ಹೊಂದಿಕೊಂಡಿದ್ದಾರೆ. Lepers healed. ಕುಷ್ಠರೋಗಗಳು ವಾಸಿ ಆದರು. Even lame walked. ಕುಂಟರು ನಡೆದಿದ್ದಾರೆ. Even dead raised. ಸತ್ತವರು ಎದ್ದಿದ್ದಾರೆ. When Mary and his brethren heard, they wanted to see Jesus. ಮರಿಯಲು ಮತ್ತೆ ಆತನ ಸಹೋದರರು ಆತನು ಈ ವಿಷಯಗಳೆಲ್ಲ ಕೇಳುತ್ತಾ ಯೇಸುವನ್ನು ನೋಡುವುದಕ್ಕೆ ಅವರು ಬಂದರು. They came to Jesus that time. ಆ ಸಮಯದಲ್ಲಿ ನೋಡುವುದಕ್ಕೆ ಬಂದಿದ್ದಾರೆ ಯೇಸುವಿನ ಹತ್ರ. There came his brethren is Mary standing
to see Jesus in Mark 3rd chapter 31st verse. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 31ನೇ ವಚನದಲ್ಲಿ ಅಲ್ಲಿ ಮರಿಯಲು ಆತನ ಸಹೋದರರು ಬಂದು ನಿಂತುಕೊಂಡಿದ್ದನ್ನು ಜನರು ನೋಡಿದ್ದಾರೆ. Bible says Jesus did not call them. ಯೇಸು ಸತ್ಯವೇದ ಹೇಳ್ತದೆ ಯೇಸು ಆತನ ಒಳಗಡೆ ಕರಲಿಲ್ಲ. ಇಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಯಾರನ್ನ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬಂದಿದ್ದಾರೆ ಅನ್ಕೋ, ನೀವು ಎದ್ದು ಹೋಗ್ತೀರಿ ಮಾತಾಡಕ. ಬಟ್ ಜೀಸಸ್ ಡಿಡ್ ನಾಟ್ ಗೋ. ಯೇಸು ಅವರಿದ್ದಲ್ಲಿ ಮಾತಾಡಕ್ಕೆ ಹೋಗಲಿಲ್ಲ ಹೊರಗಡೆ. Hallelujah. Hallelujah. That time 32nd verse said, 32ನೇ ವಚನ ಹೇಳುತ್ತದೆ, disciples came to Jesus and told, ಶಿಷ್ಯರು ಬಂದು ಆತನಿಗೆ ಹೇಳಿದ್ದಾರೆ, ಯೇಸುವಿಗೆ thy mother thy brother seek for thee. ನಿನ್ನ ತಾಯಿ ನಿನ್ನ ಸಹೋದರರು ನಿನ್ನ ನೋಡುವುದಕ್ಕಾಗಿ ಬಂದಿದ್ದಾರೆ ಎಂದು. 33rd verse Jesus said, 33ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, who is my mother, who is my brother? ಯಾರು ನನ್ನ ತಂದೆ, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರನ ಅಂತ ಕೇಳಿದನು. Whoever shall do the will of God, the same is my brother. ಯಾರು ನನ್ನ ತಂದೆಯ ಚಿತ್ತವನ್ನು ಮಾಡುತ್ತಾರೋ ಅವರೇ ನನ್ನ ತಾಯಿ ನನ್ನ ಸಹೋದರನ ಅಂತ ಹೇಳಿದನು. Hallelujah. Hallelujah. Here is directly saying they are like everybody. ಆತನು ನೇರವಾಗಿ ಆತನು ಹೇಳುತ್ತಾ ಇರುವಂತೇನೆಂದರೆ ಎಲ್ಲರ ಹಾಗೆ ಅವರು ಕೂಡ ವ್ಯಕ್ತಿಗಳಂತೆ ಹೇಳಿದ್ದಾನೆ. Because he is God, he loves everybody. ಯಾಕಂದ್ರೆ ಆತನು ದೇವರು, ಆತನು ಎಲ್ಲರನ್ನು ಕೂಡ ಪ್ರೀತಿ ಮಾಡುತ್ತಾನೆ. Amen. Amen. Hallelujah. Hallelujah. In Matthew 1st chapter 25th verse, ಮತ್ತಾಯ ಸುವಾರ್ತೆ 1ನೇ ಅಧ್ಯಾಯ 25ನೇ ವಚನದಲ್ಲಿ, when Mary was conceived, ಮರಿಯಲು ಗರ್ಭಧರಿಸಿರುವಾಗ Bible says Joseph no union with Mary. ಆ ಸಮಯದಲ್ಲಿ ಮರಿಯಲು ಯೋಸೇಫನ ಸಂಗಡ ಲೈಂಗಿಕ ಸಂಪರ್ಕದಲ್ಲಿ ಇದ್ದಿಲ್ಲ. Before Joseph knew Mary, I tell you, Jesus was born. ಮರಿಯಲ್ನು ಯೋಸೇಫನು ಲೈಂಗಿಕವಾಗಿ ಕೂಡುವುದಕ್ಕೆ ಮುಂಚೆನೇ ಯೇಸು ಹುಟ್ಟಿದ್ದಾನೆ. Because Holy Ghost overshadowed Mary and she was conceived and she gave birth to Jesus. ಯಾಕಂದ್ರೆ ಪವಿತ್ರಾತ್ಮ ದೇವರು ಮರಿಯಲ ಮೇಲೆ ಬಂದು ಆಕೆ ಗರ್ಭ ಹೊಂದುವಂತೆ ಧರಿಸುವಂತೆ ಮಾಡಿದ್ದಾನೆ. ಆ ರೀತಿಯಲ್ಲಿ ಯೇಸು ಹುಟ್ಟಿದ್ದಾರೆ. In Mark 6th chapter 3rd verse, ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 3rd verse, 3ನೇ ವಚನ ಹೇಳುತ್ತದೆ, Mary had other children. ಮರಿಯಲಕ್ಕೆ ಇನ್ನೂ ಇತರ ಕುಮಾರರು ಮಕ್ಕಳಿದ್ದಾರೆ. Then through Joseph they born. ಅವರೆಲ್ಲರೂ ಕೂಡ ಯೋಸೇಫನ ಮುಖಾಂತರವಾಗಿ ಹುಟ್ಟಿರುವಂತ ಶಾರೀರಿಕ ಮಕ್ಕಳು. How can she will become a God? ಹೇಗೆ ಮರಿಯಲು ದೇವರಾಗುತ್ತಾರೆ? She is not born only Jesus, there are other children. ಮರಿಯಲಿಗೆ ಯೇಸು ಮಾತ್ರವಲ್ಲ, ಮತ್ತೆ ಶಾರೀರಿಕವಾಗಿ ಹುಟ್ಟಿರುವಂತ ಮಕ್ಕಳಿದ್ದಾರೆ. Mary cannot be a God. ಅದಕ್ಕಾಗಿ ಮರಿಯಲು ದೇವರಾಗುವುದಿಲ್ಲ. Acts 1st chapter 4th verse, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, when Jesus Christ was resurrected, ಯೇಸು ಕ್ರಿಸ್ತನು ಪುನರುತ್ಥಾನನಾಗಿದ್ದಾಗ he is ascended to heaven, he submitted his blood and again came back to this earth, appeared to his disciples. ಆತನು ಆರೋಹಣ ಫಸ್ಟ್ ರಹಸ್ಯ ಆರೋಹಣನಾಗಿ ತನ್ನ ರಕ್ತವನ್ನು ಅಲ್ಲಿ ಪ್ರೆಸೆಂಟ್ ಮಾಡಿ ಪರಲೋಕದಲ್ಲಿ ಮತ್ತೆ ಹಿಂತಿರುಗಿ ಬಂದು ಆತನು ತನ್ನ ಶಿಷ್ಯರನ್ನು ಭೇಟಿಯಾದನು. In the 4th verse he said to disciples, 4ನೇ ವಚನದಲ್ಲಿ ಶಿಷ್ಯರಿಗೆ ಹೇಳಿದ್ದಾನೆ, I will be ascended but you wait in Jerusalem for the promise of the Father. ಆತನು ಅವರಿಗೆ ಹೇಳಿದ್ದೇನೆಂದ್ರೆ, ನೀವು ಯೆರೂಸಲೇಮಿನಲ್ಲೇ ಕಾದಿದಿರಿ ಪವಿತ್ರಾತ್ಮ ದೇವರಕ್ಕಾಗಿ, ಪವಿತ್ರಾತ್ಮನಕ್ಕಾಗಿ ಅಂತ ಹೇಳಿದನು. Then you endued with power, then you will be witness unto me. ಆಗ ನೀವು ಶಕ್ತಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿ ಹೊಂದುತ್ತೀರಿ ಮತ್ತೆ ಸಾಕ್ಷಿಗಳಾಗಿರುತ್ತೀರಿ ಅಂತ ಹೇಳಿದನು. Up to that wait on the Jerusalem, without filled by the Holy Ghost, don't go witness. ಅಷ್ಟುವರೆಗೆ ನೀವು ಯೆರೂಸಲೇಮಿನಲ್ಲೇ ಕಾದಿರಿ, ಪವಿತ್ರಾತ್ಮ ದೇವರಿಂದ ತುಂಬಿಸಲ್ಪಡದೆ ನೀವು ಸಾಕ್ಷಿಗಳಾಗಿ ಹೋಗಬೇಡ ಅಂತ ಹೇಳಿದನು. Without Holy Ghost you won't be successful in the ಪವಿತ್ರಾತ್ಮ ministry. ದೇವರು ಇಲ್ಲದೆ ನೀವು ಪರಿಚಯದಲ್ಲಿ ಸಫಲತೆ ಹೊಂದುವುದಿಲ್ಲ ಅಂತ ಹೇಳಿದನು. All these days I was with you, you are successful. ಈ ದಿವಸಗಳೆಲ್ಲ ಕೂಡ ನಾನು ನಿಮ್ಮ ಸಂಗಡ ಇದ್ದೀನಿ, ನೀವು ಸಫಲತೆ ಹೊಂದಿದ್ದೀರಿ. I'm going away, I will come Holy Ghost, you will be filled according to the promise of the Father, then you will be witness unto me. ನಾನು ಆರೋಹಣನಾಗಿ ಮತ್ತೆ ಪವಿತ್ರಾತ್ಮ ಭರತನಾಗಿ ನಾನು ಬರುತ್ತೇನೆ, ಅವಾಗ ನೀವು ಶಕ್ತಿ ಹೊಂದಿ ಎಲ್ಲ ಕಡೆ ಸಾಕ್ಷಿಗಳಾಗಿರುತ್ತೀರಿ ಅಂತ ಹೇಳಿದನು. In 14th verse, 14ನೇ ವಚನದಲ್ಲಿ they all continued with one accord in prayer. ಅವರೆಲ್ಲರೂ ಏಕ ಮನಸ್ಸಿನಿಂದ ಅವರು ಪ್ರಾರ್ಥನೆ ಮಾಡುತ್ತಾ ಪವಿತ್ರಾತ್ಮನಕ್ಕಾಗಿ ಎದುರು ನೋಡುತ್ತಿದ್ದರು. They are waiting for promise of the Father, they are waiting for the Holy Ghost. ಪವಿತ್ರಾತ್ಮ ದೇವರ
ಒಂದು ಪವಿತ್ರಾತ್ಮ ದೇವರಕ್ಕಾಗಿ ತಂದೆ ಕೊಟ್ಟಿರುವಂತ ವಾಗ್ದಾನಕ್ಕಾಗಿ ಅವರೆಲ್ಲರೂ ಕೂಡ ಎದುರು ನೋಡ್ತಾ ಇದ್ರು. That's what Bible says. They all continued with one accord in prayer and supplication with the women. ಅದಕ್ಕಾಗಿ ವಾಕ್ಯವು ಹೇಳುತ್ತದೆ, ಶಿಷ್ಯರು ಮತ್ತೆ ಇತರರು ಸ್ತ್ರೀಯರ ಸಂಗಡ ಎಲ್ಲರೂ ಕೂಡ ಸೇರಿ ಅವರು ತಂದೆಯಾದ ದೇವರು ಕೊಟ್ಟಿರುವಂತ ವಾಗ್ದಾನದ ಮೇರೆಗೆ ಅವರು ಪವಿತ್ರಾತ್ಮನಕ್ಕಾಗಿ ಏಕ ಮನಸ್ಸಿನಿಂದ ಪ್ರಾರ್ಥಿಸ್ತಾ ವಿಜ್ಞಾಪನೆ ಮಾಡ್ತಾ ಎದುರು ನೋಡ್ತಾ ಇದ್ರು. Same word said Mary, mother of Jesus, and she was also there with his children. ಆ ಗುಂಪಿನ ಮಧ್ಯದಲ್ಲಿ ಮರಿಯಲು ಕೂಡ ತನ್ನ ಮಕ್ಕಳು ಶಾರೀರಿಕವಾಗಿ ಹುಟ್ಟಿರುವಂತ ಮಕ್ಕಳ ಸಂಗಡ ಆ ಗುಂಪಿನ ಜನರಲ್ಲಿ ಪವಿತ್ರಾತ್ಮ ದೇವರಕ್ಕಾಗಿ ಕಾದಿದ್ದಾರೆ. Hallelujah. ಇದ್ದರು. When Jesus Christ was in this world, his brethren not believed, but after Jesus Christ died and resurrected, they saw the resurrected Jesus, they believed Jesus. ಯೇಸು ಕ್ರಿಸ್ತನ ಸಹೋದರರು ಆತನು ತಮ್ಮ ಸಂಗಡಿರುವಾಗ ನಂಬಲಿಲ್ಲ, ಆದರೆ ಯೇಸುವು ಮರಣಿಸಿ ಪುನರುತ್ಥಾನನಾಗಿರುವಾಗ ಆತನು ನೋಡಿ ನಂಬಿ ವಿಶ್ವಸಿಸಿದ್ದಾರೆ ಆತನು ದೇವರೆಂದು. Mary, if she would have God, she would have not waited for the receiving the Holy ಮರಿಯಲು Spirit. ಒಂದು ವೇಳೆ ದೇವರೇ ಆಗಿದ್ರೆ ಪವಿತ್ರಾತ್ಮ ದೇವರಕ್ಕಾಗಿ ಕಾದಿದ್ದು ಎದುರು ನೋಡುವುದು ಬೇಕಾಗಿಲ್ಲ. So according to the promise of the Father, all disciples are waiting for the Holy Ghost. She too also waited with children. ತಂದೆಯಿಂದ ವಾಗ್ದಾನ ಕೊಡಲ್ಪಟ್ಟಿರುವ ಪವಿತ್ರಾತ್ಮ ದೇವರಕ್ಕಾಗಿ ಎಲ್ಲರೂ ಕಾದಿರುವ ಗುಂಪಿನಲ್ಲಿ ಅವರು ಕೂಡ ಮರಿಯಲು ತನ್ನ ಯೇಸು ಕ್ರಿಸ್ತನ ಸಹೋದರರು ಕೂಡ ಕಾದಿದ್ದಾರೆ. That's what, don't be deceived. ಅದಕ್ಕಾಗಿ ಮೋಸಕ್ಕೆ ಒಳಗಾಗಬೇಡ್ರಿ. ಮರಿಯಲು ದೇವರೆಂದು. I'm not against Mary. ಮರಿಯಲಿಗೆ ನಾನು ಸಭಾಪಾಲಕರೇನು ವಿರುದ್ಧವಲ್ಲ. I'm not against Pope. ಪೋಪ್ಗೆ ವಿರುದ್ಧವಾಗಿ ಅಲ್ಲ. I'm not against Roman Catholicism. ರೋಮನ್ ಕ್ಯಾಥಲಿಸಂಗೆ ವಿರುದ್ಧವಾಗಿ ಅಲ್ಲ. As Jesus loved everybody, we too also love everybody. ಯೇಸು ಎಲ್ಲರನ್ನೂ ಪ್ರೀತಿಸ್ತಾರೆ, ನಾವು ಕೂಡ ಎಲ್ಲರನ್ನೂ ಪ್ರೀತಿಸಬೇಕು. But I tell you, we preach the word of God. ಆದರೆ ನಾವು ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದೇವೆ. We have to tell the truth to people. ಆದರೆ ಸತ್ಯವನ್ನು ಜನರಿಗೆ ನಾವು ತಿಳಿಸಬೇಕು. Hallelujah. ಹಲ್ಲೆಲೂಯಾ. Only Jesus Christ is alone God. ಯೇಸು ಕ್ರಿಸ್ತು ಮಾತ್ರನೇ ದೇವರಾಗಿದ್ದಾರೆ. If anyone not believed Jesus is God, I tell you, they will die in their sins. ಯಾರೇ ಯೇಸುವನ್ನು ದೇವರು ಅಂತ ನಂಬಲಿಲ್ಲ ಅಂದ್ರೆ ವಾಕ್ಯ ಹೇಳುತ್ತದೆ ಅವರು ಅವರ ಪಾಪಗಳಲ್ಲೇ ಸಾಯುತ್ತಾರೆ ಎಂದು. That's what Jesus said in John 8:24. ಯೋಹಾನ ಸುವಾರ್ತೆ 8:24 ಅದೇ ಯೇಸು ಹೇಳಿದ್ದಾರೆ. If you not believe that I am, ನೀವು ನಾನು ಆತನೆಂದು ದೇವರೆಂದು ನೀನು ನಂಬದೇ ಇದ್ರೆ, I am that I am. ನಾನೇ ಇರುವಾತನು ನಾನು ದೇವರಂತ ನಂಬಲಿಲ್ಲ ಅಂದ್ರೆ, ನಾನೇ ಆತನು ಇರುವಾತನು ದೇವರಂತ ನಂಬಲಿಲ್ಲ ಅಂದ್ರೆ, you will die in your sin. ನಿಮ್ಮ ಪಾಪಗಳಲ್ಲೇ ನೀವು ಸಾಯುತ್ತೀರಿ ಅಂತ ಹೇಳುತ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. We must believe Jesus Christ is God. ನಾವು ನಂಬಬೇಕು ಯೇಸು ಕ್ರಿಸ್ತನು ದೇವರೆಂದು. In Jesus time many did not believe Jesus is God. ಯೇಸು ಕ್ರಿಸ್ತನ ಸಮಯದಲ್ಲಿ ಅನೇಕರು ನಂಬಲಿಲ್ಲ ಯೇಸು ಕ್ರಿಸ್ತನ ದೇವರೆಂದು. He sent Holy Spirit. ಅದಕ್ಕಾಗಿ ಆತನು ಪವಿತ್ರಾತ್ಮನು ಕಳಿಸಿದ್ದಾನೆ. That's what Bible says in John 16 chapter 7th verse. ಯೋಹಾನ ಸುವಾರ್ತೆ 16:7 ವಾಕ್ಯ ಹೇಳುತ್ತದೆ, If I go to Father, that is a profitable unto you. ನಾನು ತಂದೆ ಹತ್ರ ಹೋಗುವಾಗ ಅದು ನಿಮಗೆ ಲಾಭಕರವಾಗಿರುತ್ತದೆ, ಹಿತಕರವಾಗಿರುತ್ತದೆ. If I don't go, Holy Ghost will not come. ನಾನು ಹೋಗಲಿಲ್ಲ ಅಂದ್ರೆ ಪವಿತ್ರಾತ್ಮನು ಬರುವುದಿಲ್ಲ. When he comes, he reprove of sin, righteousness and judgment. ಆತನು ಬರುವಾಗ ಪಾಪದ ಕುರಿತು, ನೀತಿ ಕುರಿತು, ನ್ಯಾಯ ತೀರ್ಪು ಕುರಿತು ನಿಮಗೆ ಒಪ್ಪಿಸುತ್ತಾನೆ ಅಂತ ಹೇಳುತ್ತಾನೆ. Hallelujah. ಹಲ್ಲೆಲೂಯಾ. Of sin he will reprove because they don't believe me. ಪಾಪದ ಕುರಿತು ಒಪ್ಪಿಸ್ತಾನೆ. ಅದೇನಂದ್ರೆ ನಾನು ದೇವರಂತ ನಂಬದೇ ಇದಲ್ಲ, ಅದೇ ಪಾಪ. ನಾನು ದೇವರಂತ ಆತನ ಒಪ್ಪಿಸ್ತಾನೆ. Hallelujah. ಹಲ್ಲೆಲೂಯಾ. So Holy Ghost came to convict everybody that Jesus Christ is God. ಪವಿತ್ರಾತ್ಮ ದೇವರು ಬಂದಿದ್ದು ಏನಂದ್ರೆ ಎಲ್ಲರನ್ನೂ ಕೂಡ ಯೇಸು ಕ್ರಿಸ್ತೇ ದೇವರಂತ ಒಪ್ಪಿಸುವುದಕ್ಕೆ ಬಂದಿದ್ದಾನೆ. Because of the Holy Ghost we all are convicted, we are believing that Jesus Christ is our ಪವಿತ್ರಾತ್ಮ God. ದೇವರು ಇರುವುದರಿಂದ ನಾವು ಕೂಡ ಯೇಸು ಕ್ರಿಸ್ತನು ದೇವರಂತ ಒಪ್ಪಿಕೊಳ್ಳುವಂತೆ ಆಗಿದೆ. Hallelujah. ಹಲ್ಲೆಲೂಯಾ. When you listen God's word, Holy Spirit will convict through his word. ದೇವರ ವಾಕ್ಯವನ್ನು ಕೇಳುತ್ತಾ ಇರುವಾಗ ಪವಿತ್ರಾತ್ಮ
ದೇವರೇ ನಿನ್ನನ್ನು ಒಪ್ಪಿಸಿಕೊಳ್ಳುವಂತೆ ಮಾಡುತ್ತಾನೆ. There are many strongholds in man. ಮನುಷ್ಯನಲ್ಲಿ ಬಹಳಷ್ಟು ತಪ್ಪಾಗಿರುವಂತ ಬಲವಾದ ಕೋಟೆಗೋಡೆಗಳು ಇರ್ತವೆ ಮನಸ್ಸಿನಲ್ಲಿ, ಆಲೋಚನೆಗಳಲ್ಲಿ. So they cannot believe in those strongholds. ಆ ಒಂದು ಬಲವಾದ ಕೋಟೆಗೋಡೆಗಳಿಂದ ಮನುಷ್ಯನು ಸ್ವಂತವಾಗಿ ನಂಬುವುದಕ್ಕೆ ಆಗುವುದಿಲ್ಲ. But when they listen God's word, ಆದ್ರೆ ಅವರು ದೇವರ ವಾಕ್ಯವನ್ನು ಕೇಳುತ್ತಾ ಇರುವಾಗ God will visit through His word by the power of the Holy Ghost. ದೇವರು ತನ್ನ ವಾಕ್ಯದಿಂದ, ಪವಿತ್ರಾತ್ಮ ದೇವರ ಶಕ್ತಿಯಿಂದ, ವಾಕ್ಯದಿಂದ ಜನರನ್ನು ಭೇಟಿ ಮಾಡುತ್ತಾನೆ. Hallelujah. Hallelujah. That time everybody can believe. ಆ ಸಮಯದಲ್ಲಿ ಎಲ್ಲರೂ ಕೂಡ ನಂಬುತ್ತಾರೆ. If they not believed that Jesus Christ is God, they will die in their sins. ಯೇಸು ಕ್ರಿಸ್ತನು ದೇವರಂತ ನಂಬಲಿಲ್ಲ ಅಂದ್ರೆ ಅವರವರ ಪಾಪಗಳಲ್ಲೇ ಸಾಯುತ್ತಾರೆ. Hallelujah. Hallelujah. Are you with me what I am saying? Don't be deceived. ಯಾವ ವಿಷಯಕ್ಕೆ ಮೋಸಕ್ಕೆ ಒಳಗಾಗಬೇಡ. Pray for all religions in the world. ಎಲ್ಲ ಪ್ರಪಂಚದಲ್ಲಿರುವಂತ ಎಲ್ಲಾ ಜನರ ಗುಂಪುಗಳಕ್ಕಾಗಿ ಅವರು ರಕ್ಷಿಸಲ್ಪಡುವಂತೆ ಪ್ರಾರ್ಥಿಸಿರಿ. Pray for all the language speaking people. ಎಲ್ಲ ಭಾಷೆಗಳು ಮಾತನಾಡುವಂತೆ ಎಲ್ಲಾ ಭಾಷೆದ ಜನರಕ್ಕಾಗಿ ಪ್ರಾರ್ಥಿಸಬೇಕು. Pray for all caste, creed ಎಲ್ಲ and tribe also. ಯಾವುದೇ ಜಾತಿ, ಧರ್ಮ, ಮತ ಎಲ್ಲ ಜನರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸಬೇಕು. Hallelujah. Hallelujah. We all are God's creation. ಯಾಕಂದ್ರೆ ನಾವೆಲ್ಲರೂ ಕೂಡ ದೇವರ ಸೃಷ್ಟಿಯಾಗಿದ್ದೇವೆ. Jesus did not come for only Christians. ಕ್ರೈಸ್ತವರಿಗಾಗಿ ಮಾತ್ರ ಯೇಸು ಬಂದಿಲ್ಲ. He came for everybody. ಯೇಸು ಎಲ್ಲ ಜನರಕ್ಕಾಗಿ ಬಂದಿದ್ದಾನೆ. That's what John 3:16 says, God so loved the world. ಅದಕ್ಕಾಗಿ ಯೋಹಾನ ಸುವಾರ್ತೆ 3:16 ಹೇಳುತ್ತದೆ, ದೇವರು ಲೋಕದಲ್ಲಿರುವಂತ ಜನರನ್ನು ಎಷ್ಟೋ ಪ್ರೀತಿಸಿದನೆಂದು. Even he loved Indians also. ಆತನು ಭಾರತ ದೇಶದ ಜನರನ್ನು ಕೂಡ ಪ್ರೀತಿಸಿದ್ದಾನೆ. Even he loved ರೋಮನ್ ಜನರನ್ನು ಕೂಡ ದೇವರು ಪ್ರೀತಿಸಿದ್ದಾನೆ. Even he loved all the Muslim country people also. ಎಲ್ಲ ಮುಸ್ಲಿಂ ದೇಶದ ಜನರನ್ನು ಕೂಡ, ಪ್ರಪಂಚದಲ್ಲಿ ಲೋಕದಲ್ಲಿರುವಂತ ಎಲ್ಲರನ್ನು ಪ್ರೀತಿಸಿದ್ದಾನೆ. Even communist people, China people also he loved. ಚೈನಾ ದೇಶದಲ್ಲಿ ಕಮ್ಯುನಿಸ್ಟ್ ಜನರನ್ನೆಲ್ಲರನ್ನು ಕೂಡ ಪ್ರೀತಿಸಿದ್ದಾನೆ ಆತನು. He loved the world. ಆತನು ಪ್ರಪಂಚದಲ್ಲಿರುವಂತ ಎಲ್ಲರನ್ನು ಪ್ರೀತಿಸಿದ್ದಾನೆ. He came down. ಅದಕ್ಕಾಗಿ ಆತನು ಇಳಿದು ಬಂದಿದ್ದಾನೆ ಮನುಷ್ಯನಾಗಿ. Whoever believe, ಯಾರೇ ಆಗಲಿ ನಂಬುತ್ತಾರೋ, whoever believe Jesus Christ is God, ಯೇಸು ಕ್ರಿಸ್ತನು ದೇವರಂತೂ ಯಾರು ನಂಬುತ್ತಾರೋ, they will not perish. ಅವರು ನಾಶವಾಗುವುದಿಲ್ಲ, They receive eternal life. ಅವರು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾರೆ. Hallelujah. Hallelujah. Today we can say boldly that we won't perish. ನೀವು ಈ ದಿನ ಧೈರ್ಯವಾಗಿ ಹೇಳಬಹುದು, ನಾನು ನಾಶವಾಗುವುದಿಲ್ಲ ಎಂದು. Because we received eternal life. ಯಾಕಂದ್ರೆ ನಾವು ನಿತ್ಯ ಜೀವವನ್ನು, ಯೇಸು ಜೀವವನ್ನು ಹೊಂದಿಕೊಂಡಿದ್ದೇವೆ. Eternal life is Jesus' life. ನಿತ್ಯ ಜೀವ ಅಂದ್ರೆ ಯೇಸು ಕ್ರಿಸ್ತನ ಜೀವವು. We received Jesus, we received his life also. ಯೇಸುವನ್ನು, ಆತನ ಜೀವವನ್ನು ನಾವು ಹೊಂದಿಕೊಂಡಿದ್ದೇವೆ. If you received Jesus' life, ನಾವು ಯೇಸುವಿನ ಜೀವವನ್ನು ಹೊಂದಿಕೊಂಡಿದ್ರೆ you are supernatural. ನೀವು ಅಸಾಧಾರಣ ಜನರು. Hallelujah. Hallelujah. Your life is not by your parents. ನಿನ್ನ ತಂದೆ ತಾಯಿಗಳಿಂದ ಬಂದಿರುವಂತ ಜೀವವಲ್ಲ ಇದು. When you believe Jesus Christ is God, ಯೇಸು ಕ್ರಿಸ್ತನು ದೇವರಂತ ನೀನು ನಂಬುವಾಗ, the life which come from your parents removed, the life from Jesus has come and dwell in you. ತಂದೆ ತಾಯಿಗಳಿಂದ ಬಂದಿರುವಂತ ಜೀವವು ತೆಗೆದು ಹಾಕಲ್ಪಟ್ಟು ದೇವರ ಯೇಸು ಕ್ರಿಸ್ತನ ಜೀವವು ನಿನ್ನಲ್ಲಿ ಉತ್ಪನ್ನವಾಗುತ್ತದೆ. That's what 2 Corinthians 5:17 says. If anyone is in Jesus Christ, 2 ಕೊರಿಂಥಿ 5:17 ಹೇಳುತ್ತದೆ, ಯಾರೇ ಆದರೂ ಕ್ರಿಸ್ತ ಯೇಸುನಲ್ಲಿದ್ರೆ they are new creation. ಅವರು ನೂತನ ಸೃಷ್ಟಿ. Their spirit man is not from their parents. ಅವರ ಆತ್ಮ ಮನುಷ್ಯನು ತಂದೆ ತಾಯಿಗಳಿಂದ ಬಂದಿರುವಂತ ಆತ್ಮ ಮನುಷ್ಯನಲ್ಲ. That spirit man is from Jesus. ಆ ಯೇಸುವಿನಿಂದ ಬಂದಿರುವಂತ ಆತ್ಮ ಮನುಷ್ಯನು ಆಗಿ ಮಾರ್ಪಡಿಸಿದ್ದಾನೆ. Because of the life of Jesus entering them, they become a new creation. ಯೇಸು ಕ್ರಿಸ್ತನ ಜೀವವು ಆತನಲ್ಲಿ ಪ್ರವೇಶಿಸುವುದರಿಂದ ದೇವರ ಜೀವವು, ದೇವರ ಯೇಸು ಕ್ರಿಸ್ತನ ಜೀವವಿರುವುದರಿಂದ ಅವರು ಹೊಸ ಸೃಷ್ಟಿ ಆಗಿದ್ದಾರೆ. Hallelujah. Old things are passed away. ಹಳೆ ವಿಷಯಗಳೆಲ್ಲ ಗತಿಸಿ ಹೋದವು. Old man gone away. ಹಳೆ ಮನುಷ್ಯನು ಗತಿಸಿ ಹೋಗಿದ್ದಾನೆ. Old life went off. ಆ ಒಂದು ಹಳೆ ಜೀವ ತೆಗೆದು ಹಾಕಲ್ಪಟ್ಟಿದೆ. Hallelujah. Hallelujah. ಹಳೆ ಅಭ್ಯಾಸಗಳು ಬಿಟ್ಟು ಹೋಗಿದೆ. ಹಳೆ ಅಭ್ಯಾಸಗಳು ಕೂಡ ಬಿಟ್ಟು ಹೋಗಿದೆ. Hallelujah. ಸಿಗರೆಟ್ ಸೇದೋದು ಬಿಟ್ಟು ಹೋಗಿದೆ. ಸಾರಾಯಿ ಕುಡಿಯೋದು ಬಿಟ್ಟು ಹೋಗಿದೆ. ಸುಳ್ಳು ಹೇಳೋದು ಬಿಟ್ಟು ಹೋಗಿದೆ. Hallelujah. Hallelujah. ಬೇರೆಯವ್ರ ಮೇಲೆ ಸಿಟ್ಟಿಗೆ ಇರೋದು, ಬೇರೆಯವ್ರ ಮೇಲೆ ದ್ವೇಷ, ಅಸೂಯ ಇವೆಲ್ಲ ಬಿಟ್ಟು ಹೋಗಿದೆ.
ಆಮೆನ್. ಹಳೆ ಸಂಗತಿಗಳೆಲ್ಲ ಬಿಟ್ಟೋಗಿದೆ. ಹಳೆ ಸಂಗತಿಗಳು ಗತಿಸಿ ಹೋದವು. All things become new. ಎಲ್ಲವೂ ಕೂಡ ನೂತನವಾಗಿ ಮಾರ್ಪಡಿಸಲ್ಪಟ್ಟಿದೆ. What do you have to say? ನೀನು ಏನು ಹೇಳಬೇಕು? All things become new for me. ನನಗಾಗಿ ಎಲ್ಲವೂ ಕೂಡ ಹೊಸದಾಗಿ ಮಾರ್ಪಡಿಸಲ್ಪಟ್ಟಿದೆ ಎಂದು. For whom that all things become new? ಹೊಸ ವಿಷಯಗಳೆಲ್ಲ ಯಾರಿಗಾಗಿ ಮಾರ್ಪಡಿಸಲ್ಪಟ್ಟಿದೆ? You must say all things become new for me. ನನಗಾಗಿ ಎಲ್ಲವೂ ಕೂಡ ನೂತನವಾಗಿ ಮಾರ್ಪಡಿಸಲ್ಪಟ್ಟಿದೆ ಅಂತ ಹೇಳಬೇಕು. Hallelujah. Hallelujah. Bible says, behold. ಸತ್ಯವೇದ ಹೇಳುತ್ತದೆ, ಇಗೋ, Behold, ನೋಡು, anyone is in Christ. ಯಾರಾದರೂ ಕ್ರಿಸ್ತ ಯೇಸುನಲ್ಲಿದ್ರೆ is a new creation. ಆತನು ನೂತನ ಸೃಷ್ಟಿ. All things are passed away. ಹಳೆ ವಿಷಯಗಳು ಗತಿಸಿ ಹೋದವು. All things become new. ಎಲ್ಲವೂ ಕೂಡ ನೂತನವಾಯಿತು. ನೀನು ನೋಡ್ಬೇಕು ನಿನ್ನಲ್ಲಿ ಯಾವುದು ಹೊಸ ವಿಷಯಗಳಾಗಿದೆ. ನೀನ್ ನೋಡ್ಬೇಕು, ದೃಷ್ಟಿಸಿ ನಿನ್ನ ಒಳಗಡೆ ಏನೇನು ಹೊಸ ವಿಷಯಗಳು ನಿನ್ನಲ್ಲಿ ಇದೆ ಆಗಿದೆ ಎಂದು. Where we have to see? ಎಲ್ಲಿ ನೋಡಬೇಕು ನಾವು? Through the word of God. ದೇವರ ವಾಕ್ಯದಿಂದ ನೋಡಬೇಕು. By seeing word of God, ದೇವರ ವಾಕ್ಯವನ್ನು ನೋಡುವುದರಿಂದ you must know all things become new. ನೀನು ತಿಳಿದುಕೊಳ್ಳುತ್ತೀಯ ಎಲ್ಲಾ ವಿಷಯಗಳು ಒಳಗಡೆ ನೂತನವಾಗಿದೆ ಎಂದು. If we don't see the word of God, ದೇವರ ವಾಕ್ಯವನ್ನು ನೀನು ನೋಡದೇ ಇದ್ರೆ you will go to old things. ನೀನು ಮತ್ತೆ ಹಳೆ ವಿಷಯಗಳಿಗೆ ಹೋಗುತ್ತೀಯಾ. Don't see world, see the word of God. ಲೋಕವನ್ನು ನೋಡಬೇಡ, ದೇವರ ವಾಕ್ಯವನ್ನು ನೋಡು. Hallelujah. ಹಲ್ಲೆಲೂಯಾ. We received eternal life. ನಾವು ನಿತ್ಯ ಜೀವವನ್ನು ಪಡೆದುಕೊಂಡಿದ್ದೇವೆ. That is Jesus' life. ಅದು ಯೇಸುವಿನ ಜೀವವು. That is not a human life. ಅದು ಮನುಷ್ಯನ ಜೀವವಲ್ಲ. That is a supernatural ಇದು life. ಅಸಾಧಾರಣವಾಗಿರುವಂತ ಜೀವ. If you know that you have that life, ನೀನು ಆ ಜೀವ ನಿನಗೂ ಇದೆ ಅಂತ ನೀನು ತಿಳಿದುಕೊಂಡಿದ್ರೆ you will live successfully. ನೀನು ಸಫಲತೆಯಿಂದ ಜೀವಿಸ್ತೀಯಾ. Hallelujah. You will live victoriously. ನೀನು ಜಯಶಾಲಿಯಾಗಿ ಜೀವಿಸ್ತೀಯಾ. You will live as an overcomer. ನೀನು ಜಯಶಾಲಿಯಾಗಿ ಜೀವಿಸ್ತೀಯಾ. Amen. ಎಲ್ಲವನ್ನು ಕೂಡ ದೊರೆತನ ಮಾಡುವಂತ ವ್ಯಕ್ತಿಯಾಗಿ ಜೀವಿಸ್ತೀಯಾ. You don't perish. ನೀನು ನಾಶವಾಗುವುದಿಲ್ಲ. You will not suffer in sickness. ಅನಾರೋಗ್ಯದಲ್ಲಿ ಕಷ್ಟಪಡುವುದಿಲ್ಲ. Hallelujah. ಹಲ್ಲೆಲೂಯಾ. You are supernatural. ನೀನು ಅಸಾಧಾರಣ ವ್ಯಕ್ತಿಯಾಗಿರುತ್ತೀ. Your life is a life of God. ನೀನು ದೇವರಿಂದ ನಿನ್ನ ಜೀವವು ದೇವರಿಂದ ಬಂದಿರುವಂತ We ಜೀವವಾಗಿದೆ. received Jesus' life. How can we be failed? ಯೇಸು ಕ್ರಿಸ್ತನಿಂದ ನಾವು ಜೀವವನ್ನು ಹೊಂದಿಕೊಂಡಿದ್ದೇವೆ, ಹೇಗೆ ನಾವು ಸೋತು ಹೋಗುತ್ತೇವೆ? Because we are not having a conscious that what life we are having, we are suffering. ನಮಗೆ ಎಚ್ಚರಿಕೆ ಉಳ್ಳುವಂತ ಆತ್ಮೀಯ ಜೀವನ ಇಲ್ಲದೇ ಕಾರಣ, ನಾವು ದೇವರಿಂದ ಹುಟ್ಟಿದ್ದೇವೆ, ಆ ಒಂದು ಆತ್ಮೀಯ ಎಚ್ಚರಿಕೆ ಇಲ್ಲದೇ ಕಾರಣ ನಾವು ಕಷ್ಟಪಡ್ತಾ ಇದ್ದೇವೆ. You must have conscious that you received Jesus' life. ನೀನು ಯೇಸು ಕ್ರಿಸ್ತನ ಜೀವನ ಹೊಂದಿಕೊಂಡಿದ್ದೀ ಅಂತ ನೀನು ಯಾವಾಗಲೂ ಎಚ್ಚರಿಕೆ ಉಳ್ಳವನಾಗಿರಬೇಕು. If somebody, some sickness, fever come to you, that fellow when he entered you, you must be conscious that you have eternal life. ಯಾರೇ ಒಂದು ರೋಗವು ಯಾವುದೇ ವಿಷಯಗಳು ನಿನ್ನ ಹತ್ರ ಬರ್ತಾ ಇದೆ ಅಂತ ಗೊತ್ತಾಗದ ಕೂಡಲೇ ನೀನು ಎಚ್ಚರಿಕೆ ಉಳ್ಳವನಾಗಿರಬೇಕು. When you are conscious, you know that you have eternal life. ನೀವು ತಿಳ್ಕೋಬೇಕು, ನನ್ನಲ್ಲಿ ನಿತ್ಯ ಜೀವವಿದೆ, ಇದನ್ನು ತಿರಸ್ಕರಿಸ್ತಾ ಇದ್ದೇನೆ With ಎಂದು. that life you have to resist. ಆ ಒಂದು ನಿತ್ಯ ಜೀವದಿಂದನೇ ಅದನ್ನು ಎದುರಿಸಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. Then you will be victorious. ಆವಾಗ ನೀನು ಜಯಶಾಲಿಯಾಗಿರುತ್ತಿ. If you don't resist, you don't be victorious. ನೀನು ಎದುರಿಸಲಿಲ್ಲ ಅಂದ್ರೆ ನೀನು ಆ ರೀತಿಯಲ್ಲಿ ಇರುವುದಕ್ಕೆ ಜಯಶಾಲಿಯಾಗಿರುವುದಕ್ಕೆ ಆಗುವುದಿಲ್ಲ. Hallelujah. If any enemy comes to your house, you will resist, then you will go out. ನೀ ಯಾವುದೇ ಶತ್ರು ನಿನ್ನ ಮನೆಯಲ್ಲಿ ಬರ್ತಾ ಇದೆ ಅಂದ್ರೆ ನೀನು ತಿರಸ್ಕರಿಸಬೇಕು. ಅವಾಗ You say, go out, don't come in. ನೀನು ಹೇಳಬೇಕು, ಹೋಗು, ಬಿಟ್ಟು ಬರಬಾರದು ಅಂತ. Otherwise you will come and sit in your house. ಒಂದು ವೇಳೆ ನೀನು ಹಂಗೆ ಆಹ್ವಾನ ಮಾಡಿದ್ರೆ ಬಂದು ಕುಂದಿರ್ತಾನೆ ನಿನ್ನ ಮನೆಯಲ್ಲಿ. You have eternal life, resist them. ನಿನ್ನಲ್ಲಿ ನಿತ್ಯ ಜೀವವಿದೆ, ಶತ್ರು ವಿಷಯಗಳನ್ನು ನೀನು ತಿರಸ್ಕರಿಸು, ವಿರೋಧಿಸು. Then you will be victorious. ಆಗ ನೀನು ಜಯಶಾಲಿನಾಗಿರುತ್ತಿ. Amen. ಆಮೆನ್. When you are victorious only, then you pray for others. ನೀನು ಜಯಶಾಲಿಗಳಾಗಿರುವಾಗಲೇ ನೀನು ಇತರಕ್ಕಾಗಿ ಪ್ರಾರ್ಥಿಸುವುದಕ್ಕಾಗುತ್ತದೆ. ನಿನಗೆ ಕಡಿಮೆ ಇದ್ರೆ ಬೇರೆಯವರಿಗೆ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೇವೆ. ನಿನಗೆ ಕೊರತೆ ಇದ್ರೆ ಇತರಿಗೆ ಏನು ಪ್ರಾರ್ಥನೆ ಮಾಡ್ತೀನಿ. ನಿನಗೆ ಹಣ ಸರಿಗಿಲ್ಲ, ಬೇರೆಯವರ ದೇವರೇ ಅವ್ರಿಗೆ ಹಣ ಕೊಡಪ್ಪ ಅಂತ ಎಲ್ಲಿ ಮಾಡ್ತೀನಿ, ನನಗೆ ಕೊಡಪ್ಪ ಅಂತ ಹೇಳ್ತಾ ಇರ್ತೀನಿ. ನಿನಗೆ ಹಣ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಡಪ್ಪ ಅಂತ ಹೆಂಗೆ ಪ್ರಾರ್ಥನೆ ಮಾಡ್ತೀನಿ. ನಿನಗೆ ರೋಗ ಇದ್ರೆ ಬೇರೆಯವ್ರಿಗೆಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಿನಗೆ ಕೆಟ್ಟ ಚಟಗಳಿದ್ರೆ ಬೇರೆಯವ್ರು ಆ ಚಟದಿಂದ ಬಿಡಿಸಪ್ಪ ಅಂತ ಹೆಂಗೆ ಪ್ರಾರ್ಥನೆ ಮಾಡೋಕ್ಕಾಗ್ತದೆ. ಯು ಕ್ಯಾನಾಟ್ ಪ್ರೇ. ಆರ್ ವಿತ್ ಮಿ ವಾಟ್ ಐ ಆಮ್ ಸೇಯಿಂಗ್?
First, you must know, you must have a conscience that you have eternal life. ನೀವು ತಿಳ್ಕೋಬೇಕು, ಎಚ್ಚರಿಕೆಯುಳ್ಳವನಾಗಿರಬೇಕು, ನಿನಗೂ ನಿತ್ಯ ಜೀವವಿದೆ ಎಂದು. Amen. ಆಮೆನ್. When you are victorious, you can pray for others. ನೀವು ಜಯಶಾಲಿಗಳಾಗಿ ಇತರಕ್ಕಾಗಿ ಕೂಡ ಪ್ರಾರ್ಥಿಸ್ತೀಯಾ? I tell you, this is a year of completeness. Pray for everybody. ಇದು ಸಂಪೂರ್ಣವಾಗಿರುವಂಥ ವರ್ಷವಾಗಿದ್ದರಿಂದ ಇತರಕ್ಕಾಗಿ ಎಲ್ಲರಕ್ಕಾಗಿ ಪ್ರಾರ್ಥಿಸಿರಿ. We have to pray. ನಾವು ಪ್ರಾರ್ಥಿಸಬೇಕು. Amen. Then only people get saved. ಅವಾಗೇ ಜನರು ರಕ್ಷಿಸಲ್ಪಡ್ತಾರೆ. I tell you, somebody prayed, we are saved. ಯಾರೋ ಇತರರು ನಮಗಾಗಿ ಪ್ರಾರ್ಥಿಸಿದ್ದಾರೆ, ನಾವು ರಕ್ಷಣೆ ಹೊಂದಿದ್ದೇವೆ. That's what we are in the church. ಅದಕ್ಕಾಗಿ ನಾವು ಸಭೆಯಲ್ಲಿದ್ದೇವೆ. Don't be selfish. ನೀವು ಸ್ವಾರ್ಥಪೂರಿತರಾಗಿರಬೇಡ್ರಿ. Take time. ಸಮಯವನ್ನು ತೆಗೆದುಕೊಳ್ಳ್ರಿ. Take burden. ಆ ಒಂದು ಭಾರವನ್ನು ತೆಗೆದುಕೋ. Take their pain. ಅವರ ನೋವನ್ನು ನೀನು ತೆಗೆದುಕೋ. Take their sorrow. ಆ ದುಃಖವನ್ನು ನೀನು ತೆಗೆದುಕೊಂಡು ಅನುಭವಿಸಿ. You pray. ಅವರಕ್ಕಾಗಿ ಪ್ರಾರ್ಥಿಸು. Then only they will be saved. ಅವಾಗೇ ಅವರು They ರಕ್ಷಿಸಲ್ಪಡ್ತಾರೆ. will be delivered. ಅವರು ಬಿಡುಗಡೆ ಹೊಂದುತ್ತಾರೆ. They will be set free. ಅವರು ಸ್ವತಂತ್ರರಾಗುತ್ತಾರೆ. Hallelujah. ಹಲ್ಲೆಲೂಯಾ. I tell you, only you can deliver them, not anybody. ನೀವು ಮಾತ್ರನೇ ಅವರನ್ನು ಬಿಡುಗಡೆ ಮಾಡುವುದಕ್ಕಾಗುತ್ತದೆ, ಎಲ್ಲರೂ ಅಲ್ಲ. Because you have authority in the name of Jesus Christ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿನಗೆ ಅಧಿಕಾರವಿದೆ. With that authority you can deliver them. ಆ ಅಧಿಕಾರದಿಂದ ನೀನು ಇತರರನ್ನು ಬಿಡಿಸಬಹುದು. Make that opportunity and deliver them. ನೀನು ಅವಕಾಶವನ್ನು ಉಪಯೋಗಿಸಿಕೊಂಡು ಅವರನ್ನು ಬಿಡಿಸು. Then you will be awarded in heaven. ಪರಲೋಕದಲ್ಲಿ ನಿನಗೂ ಬಹುಮಾನ ಇರುತ್ತದೆ. How many want to be rewarded in heaven? ಎಷ್ಟು ಜನರಿಗೆ ಪರಲೋಕದಲ್ಲಿ ಬಹುಮಾನ ಬೇಕಂತಿದ್ದೀರಿ? Set them free. ಅವ್ರನ್ನು ಬಿಡಿಸ್ರಿ. They are waiting for somebody who will lead them to ಯಾರು salvation. ಬಿಡಿಸ್ತಾರೆ, ರಕ್ಷಣೆಯಲ್ಲಿ ನಡೆಸ್ತಾರೆ ಅನ್ನುವಂಥ ಕಷ್ಟದಲ್ಲಿ ಅವರಿದ್ದಾರೆ. Because you have the Holy Ghost, your words will convict them. ನೀನು ಪವಿತ್ರಾತ್ಮ ದೇವರು ತುಂಬಿಸಲ್ಪಟ್ಟಿರೋದ್ರಿಂದ ಪವಿತ್ರಾತ್ಮ ದೇವರು ಅವರನ್ನು ಒಪ್ಪಿಸುವಂತೆ ಮಾಡ್ತಾನೆ. Amen. ಆಮೆನ್.